ಮನುಷ್ಯನಿಗೆ ನಾನಾ ರೀತಿಯಾಗಿ ಕಷ್ಟ ಇರುತ್ತೆ, ಒಬ್ಬೊಬ್ಬರಿಗೂ ಒಂದೊಂದು ರೀತಿಯ ಕಷ್ಟ ಇರುತ್ತೆ. ಎಲ್ಲರೂ ದೇವರ ದರ್ಶನವನ್ನು ಮಾಡಿ ಅವರ ಒಂದು ಏನು ಕಷ್ಟ ಇದೆಯೋ ಆ ಸ್ವಾಮಿ ಹತ್ರ ಹೇಳಿಕೊಂಡು ಆ ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಕಾರ್ಯಸಿದ್ಧಿ ಆಗತ್ತೆ ಅಂತ. ಇಲ್ಲಿ ವಿಶೇಷವಾಗಿ ಮದುವೆ, ತದನಂತರ ಉದ್ಯೋಗ, ವ್ಯಾಪಾರ, ಅದಾದ ಮೇಲೆ ಸಂತಾನ ಭಾಗ್ಯ ಇತ್ಯಾದಿಗಳಲ್ಲಿ ಎಲ್ಲ ಕೂಡ ಸ್ವಾಮಿ ಅನುಗ್ರಹ ನೀಡ್ತಾರೆ. ಅಶ್ವತ್ಥ ವೃಕ್ಷದ ಕೆಳಗಡೆ ಸಿದ್ಧರುಗಳು ಸಾಕ್ಷಾತ್ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಒಂದು ದಿವ್ಯ ಮಹಿಷಿ ಸುದರ್ಶನ ಯಂತ್ರವನ್ನ ಕೊಡ್ತಾರೆ. ಅವರಿಗೆ ಧನಾಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗತ್ತೆ. ಒಬ್ಬರದೇ ಅಂತಲ್ಲ, ಇಬ್ಬರದಂತಲ್ಲ, ಎಲ್ಲರದು ಕೂಡ ದೇವಸ್ಥಾನ ಅಂದ್ರೆ ಪರಾರ್ಥ ಆರಾಧನೆ ನಡೆಯುತ್ತೆ. ಸರ್ಪದೋಷ, ತದನಂತರ ಪುತ್ರ ಸಂತಾನ ಅಂದ್ರೆ ತ್ರಿಕೋಣಾಕಾರ ಅಂತ ಹೇಳ್ತೀವಿ. ಬೆಲ್ಲದ ಅಚ್ಚಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಯಾವ ರೀತಿ ಆ ಬೆಲ್ಲದ ಅಚ್ಚು ಕರಗೋಗತ್ತೋ ನಿಮ್ಮ ಒಂದು ಸಂಕಷ್ಟಗಳೆಲ್ಲ ಕೂಡ ಅದೇ ರೀತಿ ಕರಗಿ ಎಲ್ಲ ಕೂಡ ಒಳ್ಳೇದಾಗತ್ತೆ. ಅದೇ ರೀತಿಯಾಗಿ ಇಲ್ಲಿ ಪ್ರದಕ್ಷಿಣವಾಗಿ ಬಂದ್ರೆ ಇಲ್ಲಿ ಫಸ್ಟ್ ಗಣಪತಿ ಬರ್ತಾರೆ, ಗಣಪತಿ ಆದ ಮೇಲೆ ಅಮ್ಮನವರು, ಅಮ್ಮನವರು ಆದ ಮೇಲೆ ಸ್ವಾಮಿ ಬರ್ತಾರೆ. ನಮಸ್ತೆ ವೀಕ್ಷಕರೇ, ವಿಶ್ವಪ್ರಿಯ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಸ್ವಾಗತ. ಇನ್ನೊಂದು ಒಳ್ಳೆಯ ವಿಚಾರದೊಂದಿಗೆ ನಾನು ನಿಮ್ಮ ಮುಂದೆ ಬಂದಿದ್ದೇನೆ. ಇವತ್ತು ಹೇಳುವಂಥ ವಿಚಾರ, ಒಂದು ಕ್ಷೇತ್ರ ದರ್ಶನವನ್ನು ನಾನು ನಿಮಗೆ ಮಾಡಿಸ್ಬೇಕು ಅಂತ ನಾನು ಬಂದಿದ್ದೇನೆ. ಯಾವುದಪ್ಪ ಆ ಕ್ಷೇತ್ರ, ಏನು ವಿಶೇಷತೆ, ಇದನ್ನೆಲ್ಲ ನೀವು ನಮ್ಮ ಇಂದಿನ ಸಂಚಿಕೆಯಲ್ಲಿ ಈ ಎಲ್ಲ ವಿಚಾರಗಳನ್ನು ಭಕ್ತಾದಿಗಳ ಮೂಲಕ ನಿಮಗೆ ನಾವು ತಿಳಿಸಲು ಪ್ರಯತ್ನ ಮಾಡಿದ್ವಿ. ಈ ಒಂದು ಸಂಚಿಕೆಯಲ್ಲಿ ನಮ್ಮ ಅರ್ಚಕರಿಂದ ಈ ದೇವಸ್ಥಾನದ ವಿಶೇಷತೆಗಳೇನು, ಇಲ್ಲಿ ಯಾವ ಒಂದು ಪೂಜೆಯನ್ನು ಮಾಡಿದ್ರೆ ನಿಮಗೆ ಫಲಗಳು ನಿಮಗೆ ಸಿಗುತ್ತೆ ಅನ್ನೋದರ ಬಗ್ಗೆ ಈ ವಿಡಿಯೋದಲ್ಲಿ ನಿಮಗೆ ಸಂಪೂರ್ಣವಾದಂಥ ಒಂದು ವಿಚಾರಗಳನ್ನು ನಾವು ತಿಳಿಸುವಂಥ ಒಂದು ಪ್ರಯತ್ನವನ್ನು ನಾವು ಮಾಡಿದ್ದೇವೆ. ಇನ್ನು ವಿಡಿಯೋ ಒಳಗಡೆ ಹೋಗೋಣ ಬನ್ನಿ. ಇಲ್ಲಿ ಈ ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ಸನ್ನಿಧಿ ವರಸಿದ್ಧಿ ವಿನಾಯಕ ಸನ್ನಿಧಿ ಅಂತ. ಈ ವಿನಾಯಕ ಸನ್ನಿಧಿಯಲ್ಲಿ ವಿಶೇಷವಾಗಿ ಬಲಮುರಿ ಗಣಪತಿ ಎಂಬುದಾಗಿ ನಾವು ಹೇಳ್ತೇವೆ. ಇಲ್ಲಿ ಬಲಮುರಿ ಗಣಪತಿ ಅಂದ್ರೆ ಸಾಮಾನ್ಯವಾಗಿ ಈ ಗಣಪತಿಯ ಒಂದು ಸೊಂಡ್ಲು ಬಲಗಡೆಗೆ ತಿರುಗಿದ್ರೆ ಬಲಮುರಿ ಗಣಪತಿ. ಈ ಬಲಮುರಿ ಗಣಪತಿಗೆ ಏನೇನಪ್ಪ ವಿಶೇಷ ಅಂತ ಹೇಳ್ತೀವಿ. ಏನು ಅಂದ್ರೆ ಇಲ್ಲಿ ವಿಶೇಷವಾಗಿ 21 ವಾರ ಬೆಲ್ಲದ ಅಚ್ಚಲ್ಲಿ ತುಪ್ಪದ ದೀಪ ಹಚ್ಚಿದ್ರೆ ಯಾವ ರೀತಿ ಆ ಬೆಲ್ಲದ ಅಚ್ಚು ಕರಗೋಗತ್ತೋ ನಿಮ್ಮ ಒಂದು ಸಂಕಷ್ಟಗಳೆಲ್ಲ ಕೂಡ ಅದೇ ರೀತಿ ಕರಗಿ ಎಲ್ಲ ಕೂಡ ಒಳ್ಳೇದಾಗತ್ತೆ ಅಂತ ಹೇಳಿ ಇಲ್ಲಿ ತುಂಬಾ ಜನ ಕೂಡ ಬೆಲ್ಲದ ಒಂದು ದೀಪ ಹಚ್ತಾರೆ, ಬೆಲ್ಲದ ದೀಪ. ತದನಂತರ ಇಲ್ಲಿ ವಿಶೇಷವಾಗಿ ಸಂಕಷ್ಟಹರ ಚತುರ್ಥಿ, ತದನಂತರ ಸಾಯಂಕಾಲ ಗಣಪತಿ ಸಹಸ್ರನಾಮ, ಪಂಚಾಮೃತ ಅಭಿಷೇಕ ಇತ್ಯಾದಿಗಳೆಲ್ಲ ಕೂಡ ಇಲ್ಲಿ ನಡೆಯುತ್ತೆ. ಇಲ್ಲಿ ಅಂಗಾರಕ ಸಂಕಷ್ಟಿ ವಿಶೇಷವಾಗಿ ನಡೆಯುತ್ತೆ. ನಾವು ಆವಾಗಲೇ ನಾವು ನೋಡಿದಾಗ ಇಲ್ಲಿ ತುಂಬ ಪ್ರಾಮುಖ್ಯತೆ, ನಾಗರ ಒಂದು ಪ್ರಾಮುಖ್ಯತೆ ಜಾಸ್ತಿ. ನಾಗರ ಒಂದು ಅಧಿಪತಿಯಾಗಿರೋನು ಅಂಗಾರಕನಿಗೆ ವಿಶೇಷವಾಗಿ ಇಲ್ಲಿ ಅಂಗಾರಕ ಸಂಕಷ್ಟಿಯನ್ನು ಮಾಡ್ತೀವಿ. ಮಂಗಳವಾರದೊತ್ತು ಸಂಕಷ್ಟಿ ಬಂದರೆ ಅದನ್ನು ಅಂಗಾರಕ ಸಂಕಷ್ಟಿ ಎಂಬುದಾಗಿ ಹೇಳ್ತಾರೆ. ಈ ಅಂಗಾರಕ ಸಂಕಷ್ಟಿ ದಿವಸ ತುಂಬ ವಿಶೇಷವಾಗಿ ಸ್ವಾಮಿಗೆ ಅಲಂಕಾರ, ತೋಮಾಲ ಸೇವೆ ಇತ್ಯಾದಿಗಳೆಲ್ಲ ಕೂಡ ವಿಶೇಷವಾಗಿ ನಡೆಯುತ್ತೆ. ಎಲ್ಲರೂ ಕೂಡ ಈ ಅಂಗಾರಕ ಸಂಕಷ್ಟಿಯ ಹೊತ್ತಾದರೂ 21 ವಾರ ಮಂಗಳವಾರ ಈ ಮಹಾಗಣಪತಿಗೆ ಆ ಬೆಲ್ಲದಿಂದ ಮಾಡಿರೋ ಒಂದು ದೀಪವನ್ನು ಹಚ್ಚಿ ಹಾರತಿಯನ್ನು ಮಾಡಿದ್ರೆ ಅವರಿಗೆ ಏನೇನು ಸಂಕಷ್ಟಗಳಿದೆಯೋ ಆ ಸಂಕಷ್ಟಗಳೆಲ್ಲ ಕೂಡ ಬೆಲ್ಲದಲ್ಲಿ ಯಾವ ರೀತಿ ಕರಗತ್ತೋ ಅದೇ ರೀತಿ ಅವರ ಸಂಕಷ್ಟಗಳೆಲ್ಲ ಕೂಡ ಆ ಕರಗತ್ತೆ ಅಂತ ಹೇಳಿ ನಂಬಿಕೆ. ಎಲ್ಲರೂ ಕೂಡ ಇಲ್ಲೆಲ್ಲ ಕೂಡ ಬಂದು ಈ ಒಂದು ಗಣಪತಿಯ ಒಂದು ಅನುಗ್ರಹ ಪಡೀತಾ ಇರ್ತಾರೆ. ಅಂದ್ರೆ ಅರ್ಚಕರೇ, ಅದು ಬೆಲ್ಲದ ಮೇಲೆ ತುಪ್ಪದ ದೀಪ ಹಚ್ಚಬೇಕಾ? ಹೌದು, ತುಪ್ಪದ ಬತ್ತಿ ಹಚ್ಚಬೇಕು. ಅಂದ್ರೆ ಒಂದು ಬೆಲ್ಲದ ಮೇಲೆ ಎರಡು ಒಂದು ತಟ್ಟೆಯಲ್ಲಿ 2 ಬೆಲ್ಲದ ಅಚ್ಚು, 2 ಬೆಲ್ಲ ಅಕ್ಕಿ ಮೇಲೆ 2 ಬೆಲ್ಲದ ಅಚ್ಚಲ್ಲಿ ಆ ಒಂದು ತುಪ್ಪದ ಬತ್ತಿ ರೀತಿಯಾಗಿ 21 ಮಂಗಳವಾರ ಮಾಡಿದ್ರೆ ಅವರ ಸಂಕಷ್ಟಗಳು ಹೌದು ನಿವಾರಣೆ ಆಗುತ್ತೆ. ವಿಶೇಷವಾಗಿ ಪದ್ಮಾವತಿ ಅಮ್ಮನವರು, ಪದ್ಮಾವತಿ ಮಹಾಲಕ್ಷ್ಮಿ ಒಂದು ಸನ್ನಿಧಿ ಇದು.
ಸಾಕ್ಷಾತ್ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಒಂದು ದಿವ್ಯ ಮಹಿಷಿ. ಈ ಅಮ್ಮನವರಿಗೆ ಶುಕ್ರವಾರದೊಂದು ಅಭಿಷೇಕ ಆಗತ್ತೆ. ತದನಂತರ ಎಲ್ಲೂ ಕೂಡ ಮೂಲಮೂರ್ತಿಗೆ ಕಲ್ಯಾಣೋತ್ಸವ ನಡೆಯಲ್ಲ. ಆದರೆ ಇಲ್ಲಿ ವಿಶೇಷವಾಗಿ ಮೂಲಮೂರ್ತಿಗೆ ಧನುರ್ಮಾಸದಲ್ಲಿ ಕಲ್ಯಾಣೋತ್ಸವ ನಡೆಯುತ್ತೆ. ಯಾವತ್ತಪ್ಪ ಅಂತ ಹೇಳಿದ್ರೆ ಕೂಡಾರವೆಲ್ಲುಂ ಅನ್ನೋ ಪಾಶುರದ ಒಂದು ದಿನದಲ್ಲಿ ಇಲ್ಲಿ ಮೂಲಮೂರ್ತಿಗೆ ಕಲ್ಯಾಣ ಮಹೋತ್ಸವ ನಡೆಯುತ್ತೆ. ಇಲ್ಲಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಪ್ರಧಾನ ಒಂದು ದೇವಿ ಮಹಾಲಕ್ಷ್ಮಿ. ನಾವು ಯಾವುದೇ ಒಂದು ಕೆಲಸ ಕಾರ್ಯ ಆಗಬೇಕು ಅಂದ್ರೆ ಮೊಟ್ಟ ಮೊದಲನೇದಾಗಿ ನಾವು ಅಮ್ಮನವ್ರ ಹತ್ರ ಪ್ರಾರ್ಥನೆ ಮಾಡ್ಕೋಬೇಕು. ಅಮ್ಮ ತಾಯಿ ಜಗನ್ಮಾತಾ, ನನ್ನ ಒಂದು ಕಷ್ಟ ಸ್ವಲ್ಪ ಸ್ವಾಮಿಗೆ ಹೇಳಮ್ಮ. ಯಾಕೆ ಅಂದ್ರೆ ನಿತ್ಯವೂ ವಕ್ಷಸ್ಥರದಲ್ಲಿ ಕೂತ್ಕೊಂಡು ನಮ್ಮ ಒಂದು ಕಷ್ಟಗಳೆಲ್ಲ ಕೂಡ ಕೇಳ್ತಾ ಸ್ವಾಮಿಗೆ ಹೇಳ್ತಾ ಇರ್ತಾರಂತೆ ಮಹಾಲಕ್ಷ್ಮಿ. ಅದೇ ರೀತಿಯಾಗಿ ಇಲ್ಲಿ ಮಹಾಲಕ್ಷ್ಮಿಗೆ ವಿಶೇಷವಾಗಿ ನವರಾತ್ರಿಯಲ್ಲಿ ಅಭಿಷೇಕ, ಅಲಂಕಾರ, ಸಹಸ್ರನಾಮಾರ್ಚನೆ, ತದನಂತರ ಈ ಧನುರ್ಮಾಸದಲ್ಲಿ ಕೂಡಾರವೆಲ್ಲುಂ ಅನ್ನೋ ಪಾಶುರ ದಿನದಂದು ಮೂಲಮೂರ್ತಿಗೆ ಕಲ್ಯಾಣ ಮಹೋತ್ಸವ ಆಗತ್ತೆ. ಇದು ಮಹಾಲಕ್ಷ್ಮಿಯ ಒಂದು ವಿಶೇಷ. ಯಾರೇ ಕೂಡ ನಾವು ಕಲ್ಯಾಣ ಅಂದರೆ ಮದುವೆ ಅಂತ ಹೇಳ್ತೀವಿ, ಕಲ್ಯಾಣ ಅಂದರೆ ಮದುವೆ ಅಂತ ಹೇಳ್ತೀವಲ್ಲ, ಮದುವೆ ಮಾಡ್ಕೋಬೇಕು ಅಂತ ಹೇಳಿದ್ರೆ ವರ ಒಬ್ಬರೇ ಇದ್ರೆ ಸಾಕಾಗಲ್ಲ, ಅಮ್ಮನವರು ಬೇಕಂದ್ರೆ ವಧುನೂ ಬೇಕಾಗತ್ತೆ. ಆ ರೀತಿಯಾಗಿ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಅಂದ್ರೆ ವೆಂಕಟೇಶ್ವರ ಒಂದೇ ಸಾಕಾಗಲ್ಲ, ಅಂದ್ರೆ ಅಮ್ಮನವರು ಕೂಡ ಬೇಕು. ಆ ಒಂದು ಕಾರಣಕ್ಕೆ ಇಲ್ಲಿ ಅಮ್ಮನವರಿಗೆ ದರ್ಶನ ಮಾಡಿದ ಮೇಲೇನೆ ಅಯ್ಯವರು ದರ್ಶನ ಅಂತ ಹೇಳ್ತಾರೆ. ಅಮ್ಮನವರ ದರ್ಶನ ಆದ ಮೇಲೆ ಸ್ವಾಮಿಯ ಒಂದು ದರ್ಶನ ಅಂತ ಹೇಳಿ ನಮಗೆ ಇಲ್ಲಿ ಶಾಸ್ತ್ರಗಳೆಲ್ಲ ಕೂಡ ಹೇಳುತ್ತೆ. ನಾವು ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ನಮ್ಮ ಒಂದು ಶಾಸ್ತ್ರದಲ್ಲಿ, ಹಿಂದೂ ಧರ್ಮದಲ್ಲಿ ಭಗವಂತನನ್ನ ಯಾವ ರೀತಿ ನೋಡಬೇಕು ಎಂಬುದಾಗಿ ನಾವು ತಿಳ್ಕೋಬೇಕು. ಭಗವಂತನನ್ನ ನಾವು ಬಂದ ತಕ್ಷಣ ನೇರವಾಗಿ ಮುಖ ನೋಡಂಗಿಲ್ಲ. ಸ್ವಾಮಿಯ ಒಂದು ಪಾದದಿಂದ ಕಿರೀಟದವರೆಗೂ ನೋಡಬೇಕು. ನಾವು ಭಗವಂತನ ದರ್ಶನ ನಾವು ಮಾಡ್ತೀವಲ್ಲ, ನಾವೆಲ್ಲ ಕೂಡ ಜನಗರೆಲ್ಲ ಕೂಡ ದೇವಸ್ಥಾನಕ್ಕೆ ಬಂದಾಗ ನಾವು ತಕ್ಷಣ ಸ್ವಾಮಿ ಮುಖ ನೋಡ್ತೀವಿ. ಸ್ವಾಮಿ ಮುಖ ಹಾಗೆ ಭಗವಂತನ ಒಂದು ದರ್ಶನ ವೀಕ್ಷಣೆ ಆ ರೀತಿ ವೀಕ್ಷಣೆ ಮಾಡಬಾರದು. ಪಾದದಿಂದ ಶಿರಸ್ಸುವರೆಗೂ ಪಾದಾದಿ ಕೇಶಾಂತಂ ಅಂತ ಹೇಳ್ತಾರೆ. ಪಾದಾದಿ ಕೇಶಾಂತಂ ಅಂತ ಹೇಳಿದ್ರೆ ಪಾದದಿಂದ ಶಿರಸ್ಸುವರೆಗೂ, ಕಿರೀಟದವರೆಗೂ ನಾವು ಸ್ವಾಮಿಯ ಒಂದು ದರ್ಶನ ಮಾಡಬೇಕಂತೆ. ಆ ರೀತಿಯಾಗಿ ಪಾದದಲ್ಲಿ ಸಾಕ್ಷಾತ್ ಮಹಾಲಕ್ಷ್ಮಿ ನೆಲೆಸಿರ್ತಾರೆ. ನಾವು ಮೇಲ್ಕೋಟೆ ಚೆಲುವನಾರಾಯಣ ಸ್ವಾಮಿಯನ್ನ ನೋಡಿದ್ರೆ ಅದು ಪ್ರತ್ಯಕ್ಷವಾಗಿ ನೀವು ಅಲ್ಲಿ ನೋಡಬಹುದು. ಪಾದದಲ್ಲಿ ಯಾವ ರೀತಿ ಲಕ್ಷ್ಮಿ ಇದ್ದಾರೋ ಅದೇ ರೀತಿಯಾಗಿ ಅಂದ್ರೆ ಅಂತರ್ಯಾಮಿಯಾಗಿ ಪಾದದಲ್ಲಿ ಮಹಾಲಕ್ಷ್ಮಿ ಇರ್ತಾರೆ. ಆ ರೀತಿಯಾಗಿ ಪಾದದಿಂದ ಶಿರಸ್ಸುಕು ನೋಡಬೇಕು ಅಂತ ಹೇಳ್ತಾರೆ. ಅದೇ ರೀತಿ ನಾವು ಮೊಟ್ಟ ಮೊದಲನೇದಾಗಿ ಅಮ್ಮನವರು ದರ್ಶನ ಆದ ಮೇಲೆ ನಾವು ಸ್ವಾಮಿಯ ದರ್ಶನ ಮಾಡಬೇಕು. ತಿರುಪತಿಯಲ್ಲಿ ಭೂವರಾಹ ಸ್ವಾಮಿ ಕ್ಷೇತ್ರಪಾಲಕರು ಅಂತ ಹೇಳ್ತೀವಿ. ಕ್ಷೇತ್ರಪಾಲಕರ ದರ್ಶನ ಆದ ಮೇಲೆ ಸ್ವಾಮಿಯ ದರ್ಶನ ಮಾಡಬೇಕು ಅಂತ. ಅದಕ್ಕಿಂತ ಮುಂಚಿತವಾಗಿ ಕೆಳಗಡೆ ಅಮ್ಮನವರ ದರ್ಶನ ಮಾಡಬೇಕು. ಆ ಅಮ್ಮನವರ ದರ್ಶನ ಮಾಡಿ ತದನಂತರ ಕ್ಷೇತ್ರಪಾಲಕರಾಗಿರೋ ಒಂದು ವರಾಹ ಸ್ವಾಮಿಯ ದರ್ಶನ ಮಾಡಬೇಕು. ತದನಂತರ ಸ್ವಾಮಿ ತಿಮ್ಮಪ್ಪನ ದರ್ಶನ ಮಾಡಬೇಕು. ಇದು ಒಂದು ಕ್ರಮ. ಅದೇ ರೀತಿಯಾಗಿ ಇಲ್ಲಿ ಪ್ರದಕ್ಷಿಣವಾಗಿ ಬಂದ್ರೆ ಇಲ್ಲಿ ಫಸ್ಟ್ ಗಣಪತಿ ಬರ್ತಾರೆ. ಗಣಪತಿ ಆದ ಮೇಲೆ ಅಮ್ಮನವರು ಆದ ಮೇಲೆ ಸ್ವಾಮಿ ಬರ್ತಾರೆ. ಇಲ್ಲಿ ಆ ರೀತಿಯಾಗಿ ಇಲ್ಲಿ ಅಮ್ಮನವರು ವಿಶೇಷವಾಗಿ ನೆಲೆಸಿದ್ದಾರೆ. ಎಲ್ಲ ಕೂಡ ಶುಕ್ರವಾರದೊತ್ತು ಅರಿಶಿಣದ ಕೊಂಬು ಹಾರದ ಥರ ಅವರು ಯಥಾಶಕ್ತಿ 21 ಆಗಲಿ 54 ಆಗಲಿ 108 ಆಗಲಿ ಎಲ್ಲ ಕೊಣಿಸ್ಕೊಂಡ್ಬಂದು ಇಲ್ಲಿ ಹಾಕ್ತಾ ಇರ್ತಾರೆ. ಗಂಡ ಹೆಂಡತಿ ಜಗಳ, ಡೈವರ್ಸ್ ಕೇಸ್, ಇದೆಲ್ಲ ಕೂಡ ನಮಗೆ ಗಂಡ ನಮ್ಮಿಂದ ಬಿಟ್ಟು ಹೋಗಬಾರದು, ಅವರೆಲ್ಲ ಕೂಡ ಈ ಡೈವರ್ಸ್ ಕೇಸಲ್ಲಿ ತುಂಬ ಬೇಡ, ನಮಗೆ ಡೈವರ್ಸ್ ಬೇಡ ಎಂಬುದಾಗಿ ಸಂಕಲ್ಪ ಇರುತ್ತೆ, ಮನೋಭಾವನೆ ಇರುತ್ತೆ. ಅವರೆಲ್ಲ ಕೂಡ ಈ ಅರ್ಶಣದ ಕೊಂಬು ಹಾರಗಳು ಇಲ್ಲಿ ಮಹಾಲಕ್ಷ್ಮಿಗೆ ಹಾಕ್ತಾರೆ. ಈ ಮಹಾಲಕ್ಷ್ಮಿಗೆ ಹಾಕಿದಾಗ ಅವರು ಮಹಾಲಕ್ಷ್ಮಿ ಅನುಗ್ರಹದಿಂದ ಎಲ್ಲ ಕೂಡ ಸುಖವಾಗಿ ಇರ್ತಾರೆ. ಇದು ಮಹಾಲಕ್ಷ್ಮಿ ಸನ್ನಿಧಿಯ ಒಂದು ವಿಶೇಷತ್ವ. ವಿಶೇಷವಾಗಿ ನಾವು ಪ್ರಧಾನ ದೇವತೆ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಅಂತ ಹೇಳಿದ್ರೆ ಕಲ್ಯಾಣ
ಅಂತ ಹೇಳಿದ್ರೆ ಬರೀ ಮದುವೆ ಮಾತ್ರ ಅಲ್ಲ. ಕಲ್ಯಾಣ ಅಂದ್ರೆ ಮಂಗಳ ಅಂತ, ಮಂಗಳಕರ, ಶುಭಕರ ಎಂಬುದಾಗಿ. ಈ ಕಲ್ಯಾಣ ಅಂದ್ರೆ ಮಂಗಳ, ಶುಭ ಇತ್ಯಾದಿಗಳನ್ನೆಲ್ಲ ಕೂಡ ಕಲ್ಯಾಣ ಅಂತ ನಾವು ಹೇಳ್ತೇವೆ. ಇದು ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಇಲ್ಲಿ ವಿಶೇಷವಾಗಿ ಮದುವೆ, ತದನಂತರ ಉದ್ಯೋಗ, ವ್ಯಾಪಾರ, ಅದಾದ ಮೇಲೆ ಸಂತಾನ ಭಾಗ್ಯ ಇತ್ಯಾದಿಗಳಲ್ಲಿ ಎಲ್ಲ ಕೂಡ ಸ್ವಾಮಿ ಅನುಗ್ರಹ ನೀಡ್ತಾರೆ. ಇಲ್ಲಿ ಕಲ್ಯಾಣೋತ್ಸವ ವಿಶೇಷವಾಗಿ ನಡೀತಾ ಇರುತ್ತೆ. ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಕಲ್ಯಾಣೋತ್ಸವ, ಯಾರ್ಯಾರೆಲ್ಲ ಕೂಡ ಮದುವೆ ಆಗದೆ ಇರೋರೆಲ್ಲ ಕೂಡ ಇಲ್ಲಿ ಕಲ್ಯಾಣ ಮಹೋತ್ಸವವನ್ನ ಮಾಡಿಸಿ ಆ ರಕ್ಷಾಬಂಧನೆ ಅಂದ್ರೆ ಸ್ವಾಮಿಗೆ ಯಾವ ರೀತಿ ಕಂಕಣ ಕಟ್ತಾರೋ ಆ ರೀತಿಯಾಗಿ ಮದುವೆ ಆಗದೆ ಇರೋರು ಇಲ್ಲಿ ಕಂಕಣ ಕಟ್ಕೊಂಡ್ರೆ 48 ದಿನದಲ್ಲಾಗಲಿ, 4 ವಾರದಲ್ಲಾಗಲಿ, 4 ತಿಂಗಳಲ್ಲಾಗಲಿ ಅವರಿಗೆ ಮದುವೆ ನಿಶ್ಚಯ ಆಗತ್ತೆ ಅಂತ ಇಲ್ಲಿ ತುಂಬಾ ಜನ ಕೂಡ ಇಲ್ಲೆಲ್ಲ ಕೂಡ ಹೇಳ್ತಾರೆ. ಇಲ್ಲಿ ಅದೇ ರೀತಿಯಾಗಿ ಇಲ್ಲಿ ಸ್ವಾಮಿಗೆ ಸಂತಾನ ಭಾಗ್ಯ ಅಂದ್ರೆ ಯಾರ್ಯಾರಿಗೆಲ್ಲ ಕೂಡ ಸಂತಾನ ಭಾಗ್ಯ ಆಗದೆ ಇರ್ತಾರೋ ಅವರಿಗೆ ಸ್ವಾಮಿಗೆ ರೋಹಿಣಿ ನಕ್ಷತ್ರದ ಒಂದು ದಿವಸ ಭೋಗಮೂರ್ತಿಗೆ ಅಭಿಷೇಕ ನಿತ್ಯವೂ ನಡೆಯುತ್ತೆ. ಆದರೆ ವಿಶೇಷವಾಗಿ ರೋಹಿಣಿ ನಕ್ಷತ್ರದ ದಿವಸ ಸ್ವಾಮಿಗೆ ಪಂಚಾಮೃತ ಅಭಿಷೇಕವನ್ನ ಮಾಡಿ ಅವರು ಬರೀ ಹೊಟ್ಟೆಯಲ್ಲಿ ಬಂದು ಇಲ್ಲಿ ಆ ಪಂಚಾಮೃತ ಸ್ವೀಕಾರ ಮಾಡಿದ್ರೆ ಇಲ್ಲಿ ಸಂತಾನ ಭಾಗ್ಯವೂ ಉಂಟಾಗತ್ತೆ. ತದನಂತರ ಇಲ್ಲಿ ವ್ಯಾಪಾರ, ಇಲ್ಲಿ ಈ ಒಂದು ದೇವಸ್ಥಾನದಲ್ಲಿ ವ್ಯಾಪಾರಕ್ಕೂ ಕೂಡ ಇಲ್ಲಿ ಸ್ವಾಮಿ ಅನುಗ್ರಹ ಮಾಡ್ತಾರೆ. ಇಲ್ಲಿ ಸ್ವಾಮಿಯ ಒಂದು ಅರ್ಶಿಣದ ಕೊಂಬು ತಗೊಂಡ್ಬಂದ್ರೆ ಇಲ್ಲಿ ಅರ್ಚಕರು ಮಂತ್ರಿಸಿ ಕೊಡ್ತಾರೆ. ಆ ಸ್ವಾಮಿ ಹತ್ರ ಇಟ್ಟು ಪೂಜೆ ಮಾಡಿ ಕೊಟ್ರೆ ಅವರು ಆ ಒಂದು ಧನಾಗಾರ ಅಂದ್ರೆ ಕ್ಯಾಶ್ ಬಾಕ್ಸ್ ಅಂತ ಹೇಳ್ತೀವಿ ಇತ್ಯಾದಿ, ಆ ಧನಾಗಾರದಲ್ಲಿಟ್ಟುಕೊಂಡು ಪೂಜೆಯನ್ನ ಮಾಡಿದ್ರೆ ಅವರಿಗೆ ಧನಾಭಿವೃದ್ಧಿ, ವ್ಯಾಪಾರ ಅಭಿವೃದ್ಧಿ ಆಗತ್ತೆ ಅನ್ನೋದು ಕೂಡ ಉಂಟು. ತದನಂತರ ಇಲ್ಲಿ ಈ ಅಮಾವಾಸ್ಯೆಯ ದಿವಸ ಸುದರ್ಶನ ಯಂತ್ರವನ್ನ ಕೊಡ್ತಾರೆ. ಈ ಸುದರ್ಶನ ಯಂತ್ರವನ್ನ ಕೊಟ್ಟಾಗ ಅವರು ಈ ಸ್ವಾಮಿಗೆ ಜೊತೆಯಲ್ಲಿ ಅಭಿಷೇಕ ಮಾಡಿ ಹೋಮಾದಿಗಳೆಲ್ಲ ಮಾಡಿ ಸುದರ್ಶನಾಷ್ಟಕ, ಸುದರ್ಶನ ಶತಕ ಅಭಿಮಂತ್ರವನ್ನ ಮಾಡಿ ಆ ಸುದರ್ಶನ ಚಕ್ರವನ್ನ ಕೊಡ್ತಾರೆ. ಆ ಸುದರ್ಶನ ಚಕ್ರ ಕೊಟ್ರೆ ಅವರವರಿಗೆ ಮನೆಯಲ್ಲಾಗಲಿ, ವ್ಯಾಪಾರದಲ್ಲಾಗಲಿ, ಸ್ವಂತ ಒಂದು ಉದ್ಯೋಗದಲ್ಲಾಗಲಿ ಎಲ್ಲರೂ ಕೂಡ ಹಿತಶತ್ರುಗಳು ಅಂದ್ರೆ ಪಕ್ಕದಲ್ಲೇ ಇರ್ತಾರೆ ಶತ್ರುಗಳು, ಗೊತ್ತಿರಲ್ಲ. ಆದರೆ ಅವರು ಶತ್ರುಗಳು ಅಂತ ನಮಗೆ ಗೊತ್ತಿಲ್ಲ, ಅವ್ರನ್ನೆಲ್ಲ ಕೂಡ ದೂರ ಮಾಡ್ತಾರೆ ಈ ಒಂದು ಸುದರ್ಶನ ಯಂತ್ರದಿಂದ. ಅದೆಲ್ಲ ಕೂಡ ಅಮಾವಾಸ್ಯ ದಿವಸ ಸ್ವಾಮಿಯ ಒಂದು ಅನುಗ್ರಹದಿಂದ ಎಲ್ರಿಗೂ ಕೂಡ ಈ ಒಂದು ಸುದರ್ಶನ ಯಂತ್ರ ಇತ್ಯಾದಿಗಳೆಲ್ಲ ಕೂಡ ಕೊಡೋದು ಉಂಟು. ಇಲ್ಲಿ ಸ್ವಾಮಿಗೆ ವಿಶೇಷವಾಗಿ ಜ್ಯೇಷ್ಠ ಮಾಸದಲ್ಲಿ ಬ್ರಹ್ಮೋತ್ಸವ, ವೈಕುಂಠ ಏಕಾದಶಿ, ತದನಂತರ ಈ ಮಾರ್ಗಶೀರ್ಷ ಮಾಸದಲ್ಲಿ ಧನುರ್ಮಾಸ ಉತ್ಸವ, ನವರಾತ್ರಿ ಇತ್ಯಾದಿಗಳೆಲ್ಲ ಕೂಡ ವಿಧವಾದಂಥ ಉತ್ಸವಗಳು ಎಲ್ಲ ಕೂಡ ಸ್ವಾಮಿ ಈ ಒಂದು ಸನ್ನಿಧಿಯಲ್ಲಿ ನಡೀತಾ ಇದೆ. ಈ ಒಂದು ಸನ್ನಿಧಿಯಲ್ಲಿ ವಿಶೇಷವಾಗಿ ನಾನು ಹಾಗೆ ಹೇಳ್ದಂಗೆ 2 ವೃಕ್ಷದ ಮಧ್ಯದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ನಾವು ತಿರುಪತಿಯಲ್ಲಿ ಯಾರಿಗೂ ಗೊತ್ತಿಲ್ಲ, ಮುಂಚೆ ಹುಣಸಿನ ಮರ ಇತ್ತು. ಸ್ವಾಮಿ ಇವಾಗ ಎಲ್ಲಿ ಸ್ವಾಮಿ ಉದ್ಭವ ಆಗಿದಾರೋ ಅಲ್ಲಿ ಹುಣಸಿನ ಮರ ಇತ್ತು. ಅದಕ್ಕೇನೆ ತಿರುಪತಿಯಲ್ಲಿ ಪುಳಿಯೋಗರೆ ವಿಶೇಷ ಅಂತ ಹೇಳ್ತಾರೆ. ಎಲ್ಲರೂ ಕೂಡ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಾಗಲಿ ಸರಿ, ಎಲ್ಲಾದರೂ ಸರಿ ಪುಳಿಯೋಗರೆ ತುಂಬಾ ವಿಶೇಷ. ಯಾತಕ್ಕೆ ಅದು ಅಷ್ಟು ವಿಶೇಷ ಅಂತ ಹೇಳಿದ್ರೆ ಸ್ವಾಮಿಯ ಒಂದು ಇಷ್ಟವಾದಂಥ ಒಂದು ಪದಾರ್ಥ ಪುಳಿಯೋಗರೆ ಅಂತ ಹೇಳಿ. ಎಲ್ಲರೂ ಕೂಡ ಪುಳಿಯೋಗರೆ ಯಾತಕ್ಕೆ ಸ್ವಾಮಿಗೆ ಅಷ್ಟು ವಿಶೇಷ ಅಂತ ಯಾರಿಗೂ ಗೊತ್ತಿಲ್ಲ. ಶ್ರೀನಿವಾಸ ಫಸ್ಟ್ ನೆಲೆಸಿದ್ದು ಆ ಹುಣಸಿನ ಮರ ಕೆಳಗಡೆ. ಪ್ರತಿನಿತ್ಯವೂ ಕೂಡ ಸ್ವಾಮಿ ಆ ಒಂದು ಹುಣಸಿನ ಹಣ್ಣು ಸ್ವೀಕರಿಸ್ತಾ ಇದ್ರಂತೆ. ಪ್ರತಿನಿತ್ಯ ಸ್ವೀಕಾರ ಮಾಡ್ತಾ ಇರೋವಾಗ ಸ್ವಾಮಿಗೆ ಅದು ಇಷ್ಟ ಆಗೋಯ್ತು. ಅದೇ ರೀತಿ ಈ ಒಂದು ದೇವಸ್ಥಾನದಲ್ಲಾಗ್ಲಿ ಎಲ್ಲ ಒಂದು ವೈಷ್ಣವ ಕ್ಷೇತ್ರಗಳಲ್ಲೂ ಕೂಡ ಪುಳಿಯೋಗರೆ ತುಂಬಾ ವಿಶೇಷ. ಯಾತಕ್ಕೆ ಅಂದ್ರೆ ಈ ಒಂದು ಕಾರಣಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಈ 2 ಮರ, ಅಶ್ವತ್ಥ ಮರದ ಮಧ್ಯದಲ್ಲಿ ಸ್ವಾಮಿ ನೆಲೆಸಿದ್ದಾನೆ. ಇಲ್ಲಿ ನೀವು ತಿರುಪತಿಯಲ್ಲಿ ನೋಡಬೇಕಾದ್ರೆ ಫಸ್ಟ್ ಪ್ರದಕ್ಷಿಣೆಯಾಗಿ ಹೋಗುವಾಗ ಸಂಪಂಗಿ ಪ್ರಾಕಾರ ಆದ ಮೇಲೆ ಚಿನ್ನದ ಬಾಗಿಲು ಅಂದ್ರೆ ವೆಂಡಿ ವಾಕಿಲಿ ಅಂತ ಹೇಳ್ತಾರೆ. ಅದನ್ನ ವೆಂಡಿ ವಾಕಿಲಿ ಆದ ಮೇಲೆ ಒಂದು ವರದರಾಜ ಸ್ವಾಮಿ ಇರ್ತಾರೆ. ವರದರಾಜ ಸ್ವಾಮಿ ಪ್ರದಕ್ಷಿಣೆಯಾಗಿ ಬಂದ್ರೆ
ಅಲ್ಲಿ ನರಸಿಂಹ ಯೋಗ ನರಸಿಂಹ ಸ್ವಾಮಿ ಅಂತ ಇರ್ತಾರೆ. ಅಲ್ಲಿ ಯಾವ ರೀತಿ ತ್ರಿಕೋಣಾಕಾರದಲ್ಲಿ ಶಕ್ತಿ ಅಲ್ಲಿ ಹೋಗ್ತಾ ಇದೆಯೋ ಇಲ್ಲಿ ಕೂಡ 2 ಅಶ್ವತ್ಥ ಮರದ ಶಕ್ತಿ ಒಂದು ಕೋಣಕ್ಕೆ ಇಲ್ಲಿ ಮಧ್ಯವಾಗ್ತಾ ಇದೆ. ಅಂದರೆ ಸ್ವಾಮಿಗೆ ಆಗ್ನೇಯದಲ್ಲಿ ಒಂದು ಅಶ್ವತ್ಥ ಮರ ಇದೆ, ಈಶಾನ್ಯದಲ್ಲಿ ಒಂದು ಅಶ್ವತ್ಥ ಮರ ಇದೆ. ಈ 2 ಅಶ್ವತ್ಥ ಮರ ಕೂಡ ಇಲ್ಲಿಗೆ ನಾವು ಸರಿಯಾಗಿ ನೋಡಿದ್ರೆ ಇಲ್ಲಿಗೆ ಒಂದು ಮಧ್ಯವಾಗಿ ಇರುತ್ತೆ. ಅಂದರೆ ತ್ರಿಕೋಣಾಕಾರ ಅಂತ ಹೇಳ್ತೀವಿ ಇದಕ್ಕೆ. ಆ 2 ಶಕ್ತಿ ಕೂಡ ಇಲ್ಲಿ ಲೀನವಾಗ್ತಾ ಇದೆ. ಆ ಒಂದು ಕಾರಣಕ್ಕೆ ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಗೆ ಅಪರೂಪವಾಗಿ ಅತ್ಯದ್ಭುತವಾಗಿ ಶಕ್ತಿ ಸಾನ್ನಿಧ್ಯ ದಿನಾಭಿವೃದ್ಧಿಯಾಗಿ ಈ ಒಂದು ದೇವಸ್ಥಾನ ಯಾರ್ಯಾರೆಲ್ಲ ಕೂಡ ಭಕ್ತಾದಿಗಳೆಲ್ಲ ಕೂಡ ಬರ್ತಾರೋ ಅವರಿಗೆಲ್ಲ ಕೂಡ ಇಷ್ಟಾರ್ಥಗಳನ್ನೆಲ್ಲ ಕೂಡ ಸ್ವಾಮಿ ಕೊಡ್ತಾ ಇದ್ದಾನೆ. ಈ ಯಾರ್ಯಾರೆಲ್ಲ ಕೂಡ ಈ ಒಂದು ಚಾನಲ್ನ ನೋಡ್ತಾ ಇದ್ದೀರೋ ಈ ಒಂದು ಕ್ಷೇತ್ರಗಳ ದರ್ಶನ ಅಂದರೆ ಪ್ರತ್ಯಕ್ಷವಾಗಿ ದರ್ಶನ ಮಾಡದೇ ಇರೋರ್ಗೂ, ಪ್ರತ್ಯಕ್ಷವಾಗಿ ದರ್ಶನ ಮಾಡದೇ ಇರೋರ್ಗೂ, ಪರೋಕ್ಷವಾಗಿ ದರ್ಶನ ಮಾಡ್ತಾ ಇರೋರ್ಗೂ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ಸಂಪೂರ್ಣ ಅನುಗ್ರಹ ಇರಬೇಕು ಆಗಿ ಪ್ರಾರ್ಥನೆ ಮಾಡ್ಕೊತಾ ಇದ್ದೇನೆ. ಎಲ್ಲರೂ ಕೂಡ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಒಂದು ದರ್ಶನವನ್ನ ಮಾಡಿ ಪುನೀತರಾಗಬೇಕಾಗಿ ಪ್ರಾರ್ಥನೆ. ಇಲ್ಲಿ ವಿಶೇಷವಾಗಿ ಯಜಮಾನ ಧರ್ಮಕರ್ತರು ಯಾವ ರೀತಿ ವಂಶಪಾರಂಪರ್ಯವಾಗಿ ನಡೆಸ್ತಾ ಇದ್ದಾರೋ, ಗುರಪ್ಪ ರೆಡ್ಡಿ ಧರ್ಮಕರ್ತರು ಅವರ ಮಕ್ಕಳು ಯಾವ ರೀತಿ ನಡೆಸ್ತಾ ಇದ್ದಾರೋ ಅದೇ ರೀತಿಯಾಗಿ ಇಲ್ಲಿ ವಂಶಪಾರಂಪರ್ಯವಾಗಿ ಅರ್ಚಕ ವೃತ್ತಿಯನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ಜನಾರ್ದನ ಭಟ್ಟರವರು ಸ್ವಾಮಿಗೆ ಕೈಂಕರ್ಯವನ್ನ ಮಾಡಿ ಪ್ರಧಾನ ಅರ್ಚಕತ್ವ ವಹಿಸಿಕೊಂಡಿದ್ದಾರೆ. ಅವರ ಒಂದು ಮಾತಲ್ಲಿ 2 ಮಾತಲ್ಲಿ ನಾವು ಕೇಳೋಣ. ಕಾಂತಾಯ ಕಲ್ಯಾಣ ನಿಧಿಯನ್ನಿಧೇರ್ತಿರಾಮ್ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಅನುಗ್ರಹ ಭಕ್ತಾದಿಗಳಿಗೆಲ್ಲ ಸಿಗಬೇಕು. ಈ ಸ್ವಾಮಿಯ ಸನ್ನಿಧಿಯಲ್ಲಿ ನಾನೊಂದು 30 ವರ್ಷದಿಂದ ಅರ್ಚಕನಾಗಿ ಸೇವೆ ಸಲ್ಲಿಸ್ತಾ ಇದ್ದೇನೆ. ಈ ಸ್ವಾಮಿ ಸನ್ನಿಧಿ 1991ರಲ್ಲಿ ಪ್ರತಿಷ್ಠಾಪನೆ ಆಗಿದೆ. ಗುರಪ್ಪ ರೆಡ್ಡಿ ಅಂತ ಈ ದೇವಸ್ಥಾನದ ಧರ್ಮಕರ್ತರು ಅವ್ರ ಕುಟುಂಬದವರು ಎಲ್ಲ ಸೇರಿ ಇದು ಫ್ಯಾಮಿಲಿ ಟ್ರಸ್ಟು ಕುಟುಂಬಕ್ಕೆ ಸೇರಿದ ಒಂದು ಈ ಸಂಸ್ಥೆಯಲ್ಲಿ ನಾನು ಇಲ್ಲಿ ಅರ್ಚಕರಾಗಿ ನಾನು ನಮ್ಮ ಅಣ್ಣನವರು ಮಕ್ಕಳೆಲ್ಲ ಇದ್ದೀವಿ. ನಮ್ಮ ಅಣ್ಣನವರು ಸೇತುರಾಮ್ ಭಟ್ರು ಅಂತ ಹೇಳ್ಬಿಟ್ಟು ಅವರು ಇದ್ದರು. ಅವರು ಕಾಲವಾದ ನಂತರ ನಾನು ಇಲ್ಲಿ ಅರ್ಚಕ ವೃತ್ತಿ ಮಾಡ್ತಾ ಇದ್ದೇನೆ. ದೇವರಲ್ಲಿ ಬಹಳ ಮಹಾತ್ಮೆಯ ಈ ಸ್ವಾಮಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ. ಈ ಸ್ವಾಮಿಯಲ್ಲಿ ಕಲ್ಯಾಣ ಅಂದರೆ ಭಕ್ತಾದಿಗಳಿಗೆ ಒಳ್ಳೆಯದು ಅಂತ ಹೇಳ್ಬಿಟ್ಟು ಒಂದು ವಚನ. ಅಂದರೆ ಭಕ್ತಾದಿಗಳು ಯಾವ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಳ್ತಾರೋ 48 ದಿನದಲ್ಲಿ ಅವರ ಕಾರ್ಯಸಿದ್ಧಿ ಆಗುತ್ತೆ ಅಂತ ಒಂದು ನಮ್ಮಲ್ಲಿ ಒಂದು ಶಾಸ್ತ್ರ ಇದೆ. ಇಲ್ಲಿ ಬಹಳ ಜನ ಊರುಗಳಿಂದ ಬಂದು ಸ್ವಾಮಿಯಲ್ಲಿ ಪ್ರಾರ್ಥನೆಯನ್ನು ಮಾಡಿಕೊಂಡು ಇಲ್ಲಿ ಕಲ್ಯಾಣೋತ್ಸವ ನಡಿಬೇಕಾದ್ರೆ ಕಂಕಣವನ್ನು ಕಟ್ಟಿಸ್ಕೊಂಡು ಹೋಗ್ತಾರೆ. ಬರೀ ಮದುವೆಗೆ ಅಂತಲ್ಲ, ಮದುವೆಗೆ ಬಹಳ ಮಹತ್ವ. ಯಾವ ರೀತಿಯಾಗಿ ವಿವಾಹ ಪ್ರತಿಬಂಧಕ ದೋಷ ಇರುತ್ತೆ, ಒಬ್ಬೊಬ್ಬರಿಗೆ ಹುಡುಗರಿಗೊಂಥರ ದೋಷ ಇರುತ್ತೆ, ಹುಡುಗಿಯರಿಗೊಂಥರ ದೋಷ ಇರುತ್ತೆ, ಜಾತಕದಲ್ಲಿ ನಾನಾ ವಿಧವಾದ ದೋಷಗಳಿರುತ್ತೆ. ಆ ನಾನಾ ವಿಧವಾದ ದೋಷಗಳಿದ್ದಾಗಲೂ ಸಹ ಈ ಸ್ವಾಮಿಯ ಕಂಕಣವನ್ನು ಧಾರಣೆ ಮಾಡಿಕೊಂಡು ಮನೆಯಲ್ಲಿ 48 ದಿನ ತುಪ್ಪದ ದೀಪ ಮನೆ ದೇವರಿಗೆ ಹಚ್ಚಿ ಒಂದು ಪೂಜೆಯನ್ನು ಮಾಡಿದರೆ ಖಂಡಿತವಾಗಿಯೂ ಕಲ್ಯಾಣ ಸಿದ್ಧಿ ಆಗುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಸ್ವಾಮಿಯ ಒಂದು ಅನುಗ್ರಹ ಇಲ್ಲಿ. ದಯವಿಟ್ಟು ಭಕ್ತಾದಿಗಳೆಲ್ಲ ನಿಮಗೆ ಯಾವ ಸಮಯದಲ್ಲಿ ಸಿಗುತ್ತೋ ಈ ಸ್ವಾಮಿಯನ್ನು ದರ್ಶನವನ್ನು ಮಾಡಿ ನಿಮ್ಮ ಕಷ್ಟಗಳು ಯಾವ ರೀತಿಯಾಗಲಿ ಮನುಷ್ಯನಿಗೆ ನಾನಾ ರೀತಿಯಾಗಿ ಕಷ್ಟ ಇರುತ್ತೆ, ಒಬ್ಬೊಬ್ಬರಿಗೆ ಒಂದೊಂದು ರೀತಿಯ ಕಷ್ಟ ಇರುತ್ತೆ. ಎಲ್ಲರೂ ದೇವರ ದರ್ಶನವನ್ನು ಮಾಡಿ ಅವರ ಒಂದು ಏನು ಕಷ್ಟ ಇದೆಯೋ ಆ ಸ್ವಾಮಿ ಹತ್ರ ಹೇಳಿಕೊಂಡು ಆ ಸ್ವಾಮಿಯನ್ನು ದರ್ಶನ ಮಾಡಿ ಪ್ರಾರ್ಥನೆ ಮಾಡಿಕೊಂಡ್ರೆ ಖಂಡಿತವಾಗಿ ಅವರಿಗೆ ಕಾರ್ಯಸಿದ್ಧಿ ಆಗುತ್ತೆ ಅಂತ ನಮ್ಮ ಸ್ವಾಮಿಯು ಇಲ್ಲಿ ತ್ರಿಮೂರ್ತಿ ರೂಪನಾಗಿ ನಿಂತಿದ್ದಾನೆ. ಈ ಅರಳಿಯ ಮರದ ಕೆಳದಲ್ಲಿ ಬುಡದಲ್ಲಿ ಸ್ವಾಮಿಯು ನೆಲೆಸಿದ್ದಾನೆ. ಅರಳಿ ಮರ ಅಂದರೆ ಆ ಅರಳಿ ಅಶ್ವತ್ಥ ವೃಕ್ಷದಲ್ಲಿ ತ್ರಿಮೂರ್ತಿಗಳು ಸೇರಿದ್ದಾರೆ. ತ್ರಿಮೂರ್ತಿ ಅಂದರೆ ಮೂಲತಃ ಬ್ರಹ್ಮರೂಪಾಯ, ಮಧ್ಯತೋ ವಿಷ್ಣುರೂಪಿಣಿ, ಅಗ್ರತ ಶಿವರೂಪಾಯ, ವೃಕ್ಷರಾಜಾಯತೆ ನಮಃ. ಈ ವೃಕ್ಷದ ಬುಡದಲ್ಲಿ ಸ್ವಾಮಿ ನೆಲೆಸಿರೋದ್ರಿಂದ ಈ ಸ್ವಾಮಿಯಲ್ಲಿ ತ್ರಿಮೂರ್ತಿಗಳು ಸೇರಿದ್ದಾರೆ. ಬ್ರಹ್ಮ ವಿಷ್ಣು ಮಹೇಶ್ವರ 3 ಜನ ಸೇರಿದ್ದಾರೆ, ಸಮಾಗಮದಲ್ಲಿದ್ದಾರೆ. ಆದ್ದರಿಂದ ಈ ಕಾರ್ಯಸಿದ್ಧಿ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ದರ್ಶನವನ್ನು ಮಾಡಿ ಭಕ್ತಾದಿಗಳು ಎಲ್ಲರೂ ತಮ್ಮ ಕಷ್ಟವನ್ನು ಪರಿಹಾರ ಮಾಡಿಕೊಂಡು ಸುಖವಾಗಿರಬೇಕೆಂದು ಇಲ್ಲಿ ಸ್ವಾಮಿಯ ಪರವಾಗಿ ಜನಗಳಿಗೆ ಒಂದು ಆಶೀರ್ವಾದ. ಶತಮಾನಂ ಭವತಿ ಶತಾಯ ಪುರುಷ ಶತೇಂದ್ರಿಯ
ಆಯುಷ್ಯೇವೇಂದ್ರಿಯೇ ಪ್ರತಿಷ್ಠತೆ. ಸರ್ವೇ ಜನಃ ಸುಖಿನೋ ಭವಂತು. ಲೋಕಾ ಸಮಸ್ತ ಸುಖಿನೋ ಭವಂತು. ಸಮಸ್ತ ಸನ್ಮಂಗಳಾನಿ ಭವಂತು. ಅಂದ್ರೆ ಅರ್ಚಕರೇ, ಇವಾಗ ಈ ಕಲ್ಯಾಣೋತ್ಸವ ಮಾಡಿಸ್ಬೇಕು ಅಂದ್ರೆ ಮುಂಚಿತವಾಗಿ ಮಾಡಿಸ್ಬೇಕಾ, ಇಲ್ಲ ಕಲ್ಯಾಣ ಎಲ್ಲ ಸೆಟ್ ಆದ್ಮೇಲೆ ಮದುವೆ ಆ ರೀತಿಯಾಗಿ ಅಂತಲ್ಲ. ಇವಾಗ ಮೊದಲೇ ಅಂತ ಹೇಳಿದ್ರೆ ಸ್ವಲ್ಪ ಜನ ಬರ್ತಾರೆ. ಈಗ ಮೊದಲು ಪ್ರಾರ್ಥನೆ ಮಾಡಿಕೊಂಡು ಅವರು ಕಂಗಣ ಕಟ್ಸ್ಕೊಂಡು ಹೋಗಿರ್ತಾರೆ. ಮಗಳಿಗೆ ಮದುವೆ ಆಗಲಿ, ಮಗನಿಗೆ ಮದುವೆ ಆಗಲಿ, ಬೇಗ ಮದುವೆ ಆಯ್ತಂದರೆ ನಾನು ಬಂದು ಸ್ವಾಮಿಗೆ ಸೇವೆ ಸಲ್ಲಿಸ್ತೇನೆ. ಈ ಕಲ್ಯಾಣೋತ್ಸವನೇ ಮಾಡಬೇಕು ಅಂತಿಲ್ಲಿ ಇಲ್ಲ. ಅವರು ಯಥಾಶಕ್ತಿ, ಒಬ್ಬೊಬ್ಬರಿಗೆ ಪಾಪ ಅವ್ರ ಕಲ್ಯಾಣೋತ್ಸವ ಮಾಡೋದಕ್ಕೆ ಶಕ್ತಿ ಇಲ್ಲದೆ ಇರೋರು ಬರ್ತಾರೆ, ಒಂದು ಅರ್ಚನೆ ಮಾಡಿಸ್ಕೊಂಡು ಹೋಗ್ಬೋದು, ದೇವರಿಗೆ ಒಂದು ಅಭಿಷೇಕ ಮಾಡಿಸ್ಬೋದು. ಇಲ್ಲ ಕಲ್ಯಾಣೋತ್ಸವ, ಸಾಮೂಹಿಕ ಕಲ್ಯಾಣೋತ್ಸವ ಪ್ರತಿ ತಿಂಗಳು ಶ್ರವಣ ನಕ್ಷತ್ರದ ದಿನ ಸಾಮೂಹಿಕ ಕಲ್ಯಾಣೋತ್ಸವ ಅಂತ ನಡೆಯುತ್ತೆ. ಆಮೇಲೆ ಪ್ರತಿ ಭಾನುವಾರ ಪ್ರತಿನಿತ್ಯ ಇಂಡಿವಿಜುವಲ್ ಆಗಿ ನಡೆಯುತ್ತೆ. ಭಕ್ತಾದಿಗಳ ಸೌಕರ್ಯದ ಮೇಲೆ ಅವರು ಒಂದು ಪ್ರಾರ್ಥನೆಗೆ ಅನುಸಾರವಾಗಿ ಅವರು ಸೇವೆ ಸಲ್ಲಿಸ್ತಾರೆ. ಅಂದರೆ ಮೊದಲು ಫಸ್ಟು ಇಲ್ಲಿ ಏನಂದರೆ ಅವರು ಪ್ರಾರ್ಥನೆ ಏನಂದರೆ ಮಕ್ಕಳಿಗೆ ಮದುವೆ ಆಗಲಿ, ಮಕ್ಕಳಿಗೆ ಆ ರೀತಿಯಾಗಿ ಪ್ರಾರ್ಥನೆ ಮಾಡಿಕೊಂಡು ಕಂಗಣ ಕಟ್ಸ್ಕೊಂಡು ಹೋಗ್ತಾರೆ. ಆನಂತರ ಸ್ವಲ್ಪ ಜನ ವಿವಾಹ ಮುಂಚಿತವಾಗಿಯೇ ಮಾಡ್ತಾರೆ. ಸ್ವಲ್ಪ ಜನ ಈಗ ಮಗಳ ವಿವಾಹ ಆಯಿತು ಅಂದರೆ ಅಳಿಯನ್ನು ಮಗಳನ್ನು ಕೂರಿಸಿ ಮಾಡಿಸ್ತಾರೆ. ಮಗನಿಗಾದರೆ ಮಗನಿಗೂ ಸೊಸೆಯನ್ನು ಕೂರಿಸಿ ಮಾಡ್ತಾರೆ. ಆ ರೀತಿಯಾಗಿ ಅವರು ಪ್ರಾರ್ಥನೆ ಹೀಗೇ ಮಾಡಬೇಕು ಅಂತ ಶಾಸ್ತ್ರ ಇಲ್ಲ. ಆದರೆ ಪ್ರಾರ್ಥನೆ ಸಲ್ಲಿಸಿ 48 ದಿನ ಕಾರ್ಯಸಿದ್ಧಿ ಆದ ಮೇಲೆ ದೇವರಿಗೆ ನಿಮ್ಮ ಯಥಾಶಕ್ತಿ ದೇವರಿಗೆ ಸೇವೆಯನ್ನು ಮಾಡೋದು ಮರಿಬಾರ್ದು. ಇದೊಂದು ಅಷ್ಟೇ. ಭಕ್ತಾದಿಗಳು ಯಾವ ರೀತಿ ಸಂಕಲ್ಪ ಮಾಡ್ಕೊಂತಾರೋ ಆ ರೀತಿ ನೆರವೇರಿಸ್ಕೊಡ್ಬೇಕು. ಖಂಡಿತ ಖಂಡಿತ ಆಗತ್ತೆ. ಬಹಳ ಧನ್ಯವಾದಗಳು ಸರ್. ಇಲ್ಲಿ ಇನ್ನೊಂದು ವಿಶೇಷ ಏನಪ್ಪ ಅಂತ ಹೇಳಿದ್ರೆ, ಈ ಅಶ್ವತ್ಥ ವೃಕ್ಷದ ಕೆಳಗಡೆ ಸಿದ್ಧರುಗಳು ಅಂದರೆ ಯತಿಗಳಾಗಲಿ ಸ್ವಾಮೀಜಿಯಾಗಲಿ ಅವರೆಲ್ಲ ಕೂಡ ಇಲ್ಲಿ ಬಂದು ಧ್ಯಾನವನ್ನು ಮಾಡ್ಕೊಂಡು ಹೋಗ್ತಾರೆ. ಧ್ಯಾನ ಅಂದರೆ ಅವರವರ ಒಂದು ಧ್ಯಾನ ಅನುಷ್ಠಾನಗಳು ಏನೇನಿರುತ್ತೋ ಅದೆಲ್ಲ ಕೂಡ ಈ ಅಶ್ವತ್ಥ ವೃಕ್ಷದ ಕೆಳಗಡೆ ಮಾಡ್ಕೊಂಡು ಹೋಗ್ತಾರೆ. ಯಾಕೆ ಅಂದರೆ ಎಷ್ಟೆಷ್ಟೋ ಸಿದ್ಧರುಗಳ ಹತ್ರ ಏನೇನು ಶಕ್ತಿ ಇರುತ್ತೋ ಗೊತ್ತಿಲ್ಲ. ಅವರೆಲ್ಲ ಕೂಡ ಇಲ್ಲಿ ಬಂದು ಧ್ಯಾನ ಮಾಡಿಕೊಂಡು ಹೋಗಿದ್ದಾರೆ ಅಂತ ಹೇಳಿದ್ರೆ, ಇನ್ನೊಂದು ವಿಶೇಷತೆ ಏನು ಅಂದರೆ, ಸಿದ್ಧರುಗಳು ಬಂದರೆ ಸಾಕು ನಾವು ಪ್ರಣಾಮವನ್ನು ಮಾಡಬೇಕು ಅಂತ ಹೇಳ್ತಾರೆ. ಒಂದು ಯತಿ ಅಂದರೆ ಒಂದು ಯತಿಯನ್ನು ನೋಡಿದ ತಕ್ಷಣ ನಾವು ನಮಸ್ಕಾರವನ್ನು ಮಾಡಬೇಕಂತೆ. ಯಾಕೆ ಅಂದರೆ ಅವರಲ್ಲಿರೋ ಶಕ್ತಿ ನಮಗೆ ಬರುತ್ತಂತೆ ನಮಸ್ಕಾರವನ್ನು ಮಾಡಿದ್ರೆ. ಆ ಕಾರಣಕ್ಕೆ ನಾವು ನಮಸ್ಕಾರ ಮಾಡ್ತೇವೆ. ಅದೇ ರೀತಿ ಇಲ್ಲಿ ಸಿದ್ಧರುಗಳು ಯತಿಗಳೆಲ್ಲರೂ ಕೂಡ ಇಲ್ಲಿ ಬಂದು ಒಂದು ಧ್ಯಾನವನ್ನು ಮಾಡಿಕೊಂಡು ತಪಸ್ಸನ್ನು ಅಂದರೆ ಜಪಾದಿ ಅನುಷ್ಠಾನಗಳೆಲ್ಲ ಕೂಡ ಮಾಡಿಕೊಂಡು ಹೋಗೋದು ವಿಶೇಷ. ಇಲ್ಲಿ ಅವರು ನಾವು ನೋಡಿದ ತಕ್ಷಣವೇ ನಮಗೆ ಎಷ್ಟೋ ಪುಣ್ಯ, ಎಷ್ಟೋ ಒಂದು ಶಕ್ತಿ ಬರೋದಾದರೆ, ಅವರು ಇಲ್ಲಿ ತಪಸ್ಸು ಮಾಡಿ ಒಂದು ಜಪವನ್ನು ಮಾಡಿ ಆ ಜಪದ ಫಲವನ್ನು ಇಲ್ಲಿ ಬಿಟ್ಟು ಹೋಗ್ತಾರಲ್ಲ, ಆ ಜಪದ ಫಲ ನಾವು ಸ್ವೀಕಾರ ಮಾಡ್ತೀವಲ್ಲ, ನಮಗೆ ಎಷ್ಟು ಪುಣ್ಯ ಯೋಚನೆ ಮಾಡಿ ನೀವೇ. ಆ ಒಂದು ಕಾರಣಕ್ಕೆ ಇಲ್ಲಿ ಎಲ್ಲರೂ ಕೂಡ ಬಂದು ಅಶ್ವತ್ಥ ವೃಕ್ಷಕ್ಕೆ ಪ್ರದಕ್ಷಿಣೆ ಮಾಡಿ ಒಂದಷ್ಟು ನಿಮಿಷ ಅಷ್ಟು ಕ್ಷಣ ಮುಟ್ಟು ನಮಸ್ಕಾರ ಮಾಡಿಕೊಂಡು ಅಲ್ಲಿ ಕೂತ್ಕೊಂಡು ಹೋಗ್ತಾರೆ. ಅದೊಂದು. ಎರಡನೇದು ಏನಪ್ಪ ಅಂತ ಹೇಳಿದ್ರೆ, ಎಲ್ಲರೂ ಕೂಡ ನಾವು ವೈಕುಂಠ ಏಕಾದಶಿ ಎಂಬುದಾಗಿ ನಾವು ಹೇಳ್ತೀವಿ. ವೈಕುಂಠ ಏಕಾದಶಿ ಅಲ್ಲಿ ಉತ್ತರ ದ್ವಾರ ದರ್ಶನ. ಏನಪ್ಪ ಅದರ ಅರ್ಥ? ವೈಕುಂಠದಲ್ಲಿ ನಾವು ವೈಕುಂಠ ಪ್ರವೇಶ ಮಾಡಬೇಕು ಅಂದರೆ ಉತ್ತರ ದ್ವಾರದಲ್ಲಿ ನಾವು ಹೋಗಿ ಭಗವಂತನನ್ನು ದರ್ಶನ ಮಾಡಬೇಕು ಅಂತ ಹೇಳ್ತಾರೆ. ಆದರೆ ಈ ಒಂದು ದೇವಸ್ಥಾನದಲ್ಲಿ ಪ್ರಧಾನ ಬಾಗಲೇ ಉತ್ತರದ ಬಾಗಲು. ಪ್ರಧಾನವಾಗಿ ರಾಜಗೋಪುರ ಇತ್ಯಾದಿಗಳೆಲ್ಲ ಕೂಡ ಉತ್ತರ ದ್ವಾರ ದರ್ಶನನೇ ಇದೆ. ಇಲ್ಲಿ ನಿತ್ಯವೂ ಉತ್ತರ ದ್ವಾರ ದರ್ಶನ. ಆದರೆ ವೈಕುಂಠ ಏಕಾದಶಿ ದಿವಸ ನಾವು ಸಂಪ್ರದಾಯವನ್ನು ಬಿಡಬಾರದು, ಭಗವಂತನ ಒಂದು ಕೈಂಕರ್ಯವನ್ನು ಬಿಡಬಾರದು ಅಂತ ಹೇಳಿ ಒಂದು ನಮೂನವಾಗಿ ಅಂದರೆ ಆ ಒಂದು ದಿವಸಕ್ಕೆ ಮಾತ್ರ ಪ್ರವೇಶವಾಗಿ ಉತ್ತರ ದ್ವಾರ ಒಂದು ಇಟ್ಕೊಂಡಿದ್ದೇವೆ. ಆದರೆ ಇಲ್ಲಿ ವಿಶೇಷವಾಗಿ ಸ್ವಾಮಿಯ ದರ್ಶನ ಮಾಡಬೇಕು ಅಂದರೆ ಉತ್ತರ ದ್ವಾರದಿಂದಾನೇ ನಾವು ಬರಬೇಕು. ಈ ದೇವಸ್ಥಾನ ನಿತ್ಯ ವಿಭೂತಿ ಅಂತ ಹೇಳ್ತೀವಿ. ನಿತ್ಯ ವಿಭೂತಿ ಅಂತ ಹೇಳಿದ್ರೆ ವೈಕುಂಠ ಯಾವ ರೀತಿ ವಿಭೂತಿಯಾಗಿ ಇದೆಯೋ,
ನಿತ್ಯ ವಿಭೂತಿಯಾಗಿದೆಯೋ ಅದೇ ರೀತಿ ಈ ಒಂದು ದೇವಸ್ಥಾನ ಉತ್ತರ ದ್ವಾರ ದರ್ಶನ ನಿತ್ಯ ಕೂಡ ಆಗತ್ತೆ. ಅಂದರೆ ನಾವು ಅನ್ಕೋಬೇಕು ಇಲ್ಲಿ ಸಾಕ್ಷಾತ್ತಾಗಿ ವೈಕುಂಠದಲ್ಲೇ ಸ್ವಾಮಿ ನೆಲೆಸಿದ್ದು ನಮಗೆ ನಿತ್ಯ ಕೂಡ ದರ್ಶನ ಉತ್ತರ ದ್ವಾರ ದರ್ಶನನೇ ಕೊಡ್ತಾ ಇದ್ದಾನೆ. ನಾವು ವೈಕುಂಠ ಏಕಾದಶಿ ದಿವಸ ಒಂದು ದಿವಸ ಮಾತ್ರ ಅಲ್ಲ, ನಿತ್ಯವೂ ಈ ದೇವಸ್ಥಾನದಲ್ಲಿ ಉತ್ತರ ದ್ವಾರ ದರ್ಶನ ಉಂಟು. ಪ್ರಧಾನವಾಗಿ ಈ ಉತ್ತರ ದ್ವಾರ ದರ್ಶನ ಬಂದು ಈ ಉತ್ತರ ದ್ವಾರದಿಂದ ಸ್ವಾಮಿಯನ್ನು ನೋಡಿದ್ರೆ 7 ಜನ್ಮಗಳು ನಮಗೆ ಪುಣ್ಯ ಸೇರುತ್ತಂತೆ. ಆ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಕಲ್ಯಾಣ ವೆಂಕಟೇಶ್ವರ ಅಂತ ಹೇಳಿ ನಾವು ಪ್ರತಿನಿತ್ಯನೂ ಅಂದರೆ ಈ ದ್ವಾರದಲ್ಲಿ ಕಾಲಿಟ್ಟ ತಕ್ಷಣ ಎಲ್ಲ ಕೂಡ ಕಲ್ಯಾಣ, ಅವಾಗಲೇ ಹೇಳ್ದಂಗೆ ಎಲ್ಲ ಒಳ್ಳೆಯದು, ಶುಭಕರ ಅಂತ ಹೇಳಿ. ಇಲ್ಲಿ ನಾನು ಆಗಲೇ ಹೇಳ್ದಂಗೆ ಸ್ವಾಮಿಯ ಒಂದು ಮದುವೆ ಅಂತ ಹೇಳಿದ್ರೆ ಸ್ವಾಮಿ ಮಾತ್ರನೇ ಅಲ್ಲ, ಅಮ್ಮನವರು ಬೇಕು ನಮಗೆ, ವಧು ವರ ಇಬ್ಬರೂ ಬೇಕು. ಆ ಒಂದು ವಿಶೇಷವಾಗಿ ಆ ಒಂದು ಕಾರಣಕ್ಕೆ ಇಲ್ಲಿ ಸ್ವಾಮಿಗೆ ಅಮ್ಮನವ್ರಿಗೆ ಪ್ರಾಧಾನ್ಯತೆ ತುಂಬ ಜಾಸ್ತಿ. ಸ್ವಾಮಿಗಿಂತ ಅಮ್ಮನವ್ರಿಗೆ ಪ್ರಾಧಾನ್ಯತೆ, ಅಮ್ಮನವ್ರಿಗಿಂತ ಸ್ವಾಮಿಗೆ ಪ್ರಾಧಾನ್ಯತೆ ಉಂಟು. ಇಲ್ಲಿ ವಿಶೇಷವಾಗಿ ಆದಿತ್ಯಾದಿ ನವಗ್ರಹ ದೇವತೆಗಳು ಇಲ್ಲಿ ಕೂಡ ಪತ್ನಿ ಸಮೇತವಾಗಿ ಇಲ್ಲಿ ನೆಲೆಸಿದ್ದಾರೆ. ಆದಿತ್ಯಾದಿ ನವಗ್ರಹಗಳೆಲ್ಲ ಕೂಡ ನೀವು ನೋಡಿದ್ರೆ ಇಲ್ಲಿ ಪತ್ನಿ ಸಮೇತವಾಗಿ ಇಲ್ಲಿ ನೆಲೆಸಿದ್ದಾರೆ. ಎಲ್ಲ ಕೂಡ ಇಲ್ಲಿ ಮದುವೆಗೆ, ತದನಂತರ ನಾನು ಹೇಳ್ದಂಗೆ ಸಂತಾನಕ್ಕೆ ಇತ್ಯಾದಿಗಳೆಲ್ಲದಕ್ಕೂ ಕೂಡ ಈ ಒಂದು ನವಗ್ರಹ ಪತ್ನಿ ಸಮೇತವಾಗಿ ಅನುಗ್ರಹ ಮಾಡ್ತಾ ಇರೋ ಒಂದು ವಿಶೇಷ. ಬರೀ ಸ್ವಾಮಿಯ ಒಂದು ಅನುಗ್ರಹ ಇದ್ದರೆ ಸಾಲದು, ಪತ್ನಿ ಸಮೇತವಾಗಿ ಅಂದರೆ ನಾವು ಯಾವ ರೀತಿ ದಂಪತಿ ಸಮೇತವಾಗಿ ನಾವು ಪೂಜೆ ಮಾಡಿಸ್ತೀವೋ, ಒಂದು ದೇವಸ್ಥಾನಕ್ಕೆ ನಾವು ದಂಪತಿ ಸಮೇತವಾಗಿ ಬಂದು ಅರ್ಚನೆ ಮಾಡಿಸ್ತೀವಿ, ದಂಪತಿ ಸಮೇತವಾಗಿ ಒಂದು ಶುಭ ಕಾರ್ಯಗಳೆಲ್ಲ ಕೂಡ ಮಾಡಿಸ್ತೀವಿ. ಅದೇ ರೀತಿಯಾಗಿ ಇಲ್ಲಿ ದಂಪತಿ ಸಮೇತವಾಗಿ ನಾವು ಅವರ ಒಂದು ಅನುಗ್ರಹ ನಾವು ಪಡಿತಾ ಇದ್ದೇವೆ. ಇದು ಆದಿತ್ಯಾದಿ ನವಗ್ರಹ ದೇವತಾ ಒಂದು ವಿಶೇಷ. ಈ ರೀತಿಯಾಗಿ ಯಾವುದೇ ಒಂದು ದೇವಸ್ಥಾನದಲ್ಲಿ ನವಗ್ರಹಗಳು ದಂಪತಿ ಸಮೇತ ಇರೋದು ಎಲ್ಲೂ ನಮಗೆ ಇಲ್ಲ. ಇಲ್ಲಿ ಪ್ರತಿಷ್ಠಾಪಿಸಕ್ಕೆ ಏನು ಕಾರಣ? ಒಂದು ಆಲಯದಲ್ಲಿ ಕೋಷ್ಠ ದೇವತೆಗಳು ಅಂತ ಹೇಳಿರುತ್ತೆ. ಕೋಷ್ಠ ದೇವತೆಗಳು, ಆಶ್ರಿತ ದೇವತೆಗಳು ಅಂತ. ಆ ಆಶ್ರಿತವಾಗಿ ದೇವತೆಗಳು ನಮ್ಮ ಒಂದು ಆಲಯ ಯಜಮಾನ ಧರ್ಮಕರ್ತ ಆಗಿರೋವರ ಒಂದು ಗುರಪ್ಪ ರೆಡ್ಡಿ ಕುಟುಂಬದವರು ಇದೆಲ್ಲ ಕೂಡ ಮಾಡಿಸಿ ಈ ಜೀರ್ಣೋದ್ಧಾರ ಮಾಡಿದಾಗ ಇದೆಲ್ಲ ಕೂಡ ಪ್ರತಿಷ್ಠಾಪನೆಯನ್ನು ಮಾಡಿದ್ದಾರೆ. ಸೊ ಈ ಒಂದು ದರ್ಶನದಿಂದ ಕೂಡ ನಮಗೆ ಪರಿಪೂರ್ಣವಾಗಿ ಫಲ ಸಿಗತ್ತೆ. ದಂಪತಿ ಸಮೇತ ನವಗ್ರಹಗಳು ಹೌದು ದರ್ಶಿಸಿದ್ರೆ ವಿಶೇಷ ಫಲ ಉಂಟು. ಕ್ಷೇತ್ರಕ್ಕೆ ನಾವು ಬಂದಿದ್ದೀವಿ. ಸೊ ಈ ಕ್ಷೇತ್ರದ ಒಂದು ಇತಿಹಾಸ ನೀವು ತಿಳ್ಕೊಬೇಕಂದ್ರೆ ಬಹಳ ಒಂದು ವಿಶಿಷ್ಟವಾಗಿದೆ. ಇದನ್ನು ನಮ್ಮ ಅರ್ಚಕರಾದಂತಹ ಸುಂದರ್ ಕೃಷ್ಣ ಭಟ್ಟರವರು ಈ ಒಂದು ಕ್ಷೇತ್ರದ ಇತಿಹಾಸವನ್ನು ನಮಗೆ ತಿಳಿಸ್ಕೊಡ್ತಾರೆ. ನಮಸ್ತೆ ಅರ್ಚಕರೇ. ನಮಸ್ಕಾರ. ಈ ಕ್ಷೇತ್ರದ ಒಂದು ಇತಿಹಾಸ, ಈ ಜೀರ್ಣೋದ್ಧಾರ ಆಗ್ಬೇಕಾದ್ರೆ, ಈ ದೇವಸ್ಥಾನ ನಿರ್ಮಾಣ ಆಗಬೇಕಾದ್ರೆ ಹೇಗೆ ನಿರ್ಮಾಣ ಆಯಿತು, ಸೊ ಇದ್ರ ಬಗ್ಗೆ ತಾವು ತಿಳಿಸ್ಕೊಡ್ಬೇಕು. ಖಂಡಿತ. ಪ್ರಪದ್ಯೇತಂ ಗಿರಿಂ ರಾಜ ಶ್ರೀನಿವಾಸಾನುಕಂಪಯ ಇಕ್ಷುಷಾರ ಸ್ರವಂತ್ಯೇತ ಜನ್ಮೂರ್ಧ್ಯ ಶಕ್ಕರಾಜತಂ ವೆಂಕಟಾದ್ರಿ ಸಮಂ ಸ್ಥಾನಂ ಬ್ರಹ್ಮಾಂಡೇ ನಾಸ್ತಿ ಕಿಂಚನ ವೆಂಕಟೇಶ ಸಮೋ ದೇವೋ ನ ಭೂತೋ ನ ಭವಿಷ್ಯತಿ ಶ್ರಿಯಃ ಕಾಂತಾಯ ಕಲ್ಯಾಣ ನಿಧಯೇಪ್ತಿನಾಂ ಶ್ರೀ ವೆಂಕಟ ನಿವಾಸಾಯ ಶ್ರೀನಿವಾಸಾಯ ಮಂಗಳಂ. ವೀಕ್ಷಕರಿಗೆಲ್ಲರೂ ಕೂಡ ನಮಸ್ಕಾರ. JP ನಗರ ಶ್ರೀ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿಯ ಒಂದು ದೇವಸ್ಥಾನದ ಆವರಣದಲ್ಲಿ ಇದ್ದೇವೆ. ಈ ಕಲ್ಯಾಣ ವೆಂಕಟೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ತುಂಬ ಮುಖ್ಯವಾಗಿ ಮೂಲಭೂತವಾಗಿ ಇರೋ ಒಂದು ಸನ್ನಿಧಿ ಅಂತ ಹೇಳಿದ್ರೆ ಈ ನಾಗರ ಸನ್ನಿಧಿ. ಯಾವ ರೀತಿ ತಿರುಪತಿಯಲ್ಲಿ ಭೂವರಾಹ ಸ್ವಾಮಿ ವರಾಹ ಕ್ಷೇತ್ರಪಾಲಕರಾಗಿ ಇದ್ದಾರೋ ಅದೇ ರೀತಿಯಾಗಿ ಈ ಒಂದು ಕ್ಷೇತ್ರಕ್ಕೆ ಅಧಿಪತಿ ಆಗಿರೋ ಒಂದು ಸನ್ನಿಧಿ ಇದು. ಈ ದೇವಸ್ಥಾನ ನಿರ್ಮಾಣ ಮಾಡೋದಕ್ಕಿಂತ ಮುಂಚಿತವಾಗೇ ಈ ಒಂದು ನಾಗದೇವತೆಯನ್ನು ಪ್ರತಿಷ್ಠಾಪನೆ ಮಾಡಲಾಗಿದೆ. ಯಾತಕ್ಕೋಸ್ಕರ ಈ ಒಂದು ನಾಗದೇವತೆಯ ಪ್ರತಿಷ್ಠಾಪನೆ ಆಗಿದೆ ಅಂತ ಹೇಳಿದ್ರೆ, ಒಂದಾನೊಂದು ಕಾಲದಲ್ಲಿ ಒಂದು ಕುಟುಂಬ ಇತ್ತು.
ಆ ಕುಟುಂಬಕ್ಕೆ ಯಾರೂ ವಂಶಾಭಿವೃದ್ಧಿ ಇಲ್ಲವೇ ಇಲ್ಲ. ಆದರೆ ಹೇಗೆ ಅಂದರೆ ಯಾರ್ಯಾರೆಲ್ಲ ಕೂಡ ಆ ಒಂದು ವಂಶ ಅಂಕುರ ಬರುತ್ತೋ ತಕ್ಷಣ ಹೋಗ್ತಾ ಇತ್ತು. ಆ ವಂಶ ಅಂಕುರ ಪದೇ ಪದೇ ಹೋಗ್ತಾ ಇರೋ ಕಾರಣಕ್ಕೆ ಒಂದು ಕಡೆ ಕೇಳಿ ಜ್ಯೋತಿಷ್ಯ ಶಾಸ್ತ್ರ ಇತ್ಯಾದಿಗಳೆಲ್ಲ ಕೂಡ ಕೇಳಿ ಇಲ್ಲಿ ನಾಗಪ್ರತಿಷ್ಠೆಯನ್ನು ಮಾಡಿ, ಈ ನಾಗಪ್ರತಿಷ್ಠೆ ಮಾಡಿದ ತಕ್ಷಣ ನಿಮ್ಮ ಒಂದು ವಂಶ ಅದೇ ರೀತಿಯಾಗಿ ನಿಲ್ಲತ್ತೆ, ತದನಂತರ ನಿಮ್ಮ ಒಂದು ವಂಶ ಅಭಿವೃದ್ಧಿ ಆಗತ್ತೆ ಅಂತ ಹೇಳಿದ್ರು. ಆಯಿತು ಅಂತ ಹೇಳಿ ಈ ನಾಗಪ್ರತಿಷ್ಠೆಯನ್ನು ಮಾಡಿದ್ರು. ನಾಗಪ್ರತಿಷ್ಠೆಯನ್ನು ಮಾಡಿ ಇನ್ನೊಂದು ವಿಶೇಷ ಏನು ಅಂದರೆ ಇಲ್ಲಿ ಅಶ್ವತ್ಥ ವೃಕ್ಷ ಏನು ನಾವು ಹೇಳಿದ್ದೇವೆ, ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಮಾರ್ಗಶೀರ್ಷ ಮಾಸದಲ್ಲಿ ಅಶ್ವತ್ಥ ವೃಕ್ಷ ಪ್ರದಕ್ಷಿಣೆ ಎಂಬುದಾಗಿ ನಾವು ಹೇಳಿದ್ದೀವಲ್ಲ, ಅದೇ ರೀತಿಯಾಗಿ ಇಲ್ಲಿ ವಿಶೇಷವಾಗಿ ಅಶ್ವತ್ಥ ವೃಕ್ಷ ಎರಡಿದೆ. ಯಾವ ರೀತಿ ತಿರುಮಲೆಯಲ್ಲಿ ಸ್ವಾಮಿ ತಿಮ್ಮಪ್ಪ ಬಂದು ಹುಣಸಿನ ಮರದ ಕೆಳಗಡೆ ಆವಿರ್ಭಾವ ಆಗಿದಾನೋ, ಅದೇ ರೀತಿ ಇಲ್ಲಿ 2 ಅಶ್ವತ್ಥ ವೃಕ್ಷ ಉಂಟು. ಈ 2 ಅಶ್ವತ್ಥ ವೃಕ್ಷಕ್ಕೂ 100 ವರ್ಷದ ಮೇಲೆ ಇತಿಹಾಸ ಉಂಟು. 100 ವರ್ಷದ ಹಿಂದೆ ಈ ವೃಕ್ಷವನ್ನು ಸ್ಥಾಪಿಸಿದ್ದಾರೆ. ಈ 2 ವೃಕ್ಷದ ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ ದರ್ಶನ ನಾವು ನೋಡ್ಬೋದು. ಇಲ್ಲಿ ನಾವು ಹೇಳ್ದಂಗೆ ಮೂಲತೋ ಬ್ರಹ್ಮರೂಪಾಯ ಮಧ್ಯತೋ ವಿಷ್ಣುರೂಪಿಣೆ ಅಗ್ರತ ಶಿವರೂಪಾಯ ವೃಕ್ಷರಾಜಾಯತೆ ನಮಃ ಎಂಬುದಾಗಿ ನಾವು ಮಂತ್ರ ಹೇಳ್ಕೊಟ್ಟಿದ್ದೇವೆ. ಅದೇ ರೀತಿ ಆ ಮಂತ್ರ ಕೂಡ ಆ ಶ್ಲೋಕದ ಒಂದು ಅರ್ಥ ಏನು ಅಂದರೆ, ಈ ಮೂಲತೋ ಬ್ರಹ್ಮರೂಪಾಯ, ಮೂಲತೋ ಅಂದರೆ ಮೂಲವಾಗಿ ಬ್ರಹ್ಮಸ್ವರೂಪವಾಗಿ ಇರುತ್ತೆ ವೃಕ್ಷದಲ್ಲಿ, ಅಶ್ವತ್ಥ ವೃಕ್ಷದಲ್ಲಿ. ಮಧ್ಯತೋ ವಿಷ್ಣುರೂಪಿಣೆ, ಮಧ್ಯದಲ್ಲಿ ವಿಷ್ಣು ಸ್ವರೂಪ, ವಿಷ್ಣು ಒಂದು ಶಕ್ತಿ ಇರುತ್ತೆ. ಅಗ್ರತ ಶಿವರೂಪಾಯ, ಅಗ್ರದಲ್ಲಿ ಶಿವನ ಒಂದು ಶಕ್ತಿ ಇರುತ್ತೆ. ಅದೇ ರೀತಿ ಈ ಒಂದು ವೃಕ್ಷದ ಒಂದು 3 ಶಕ್ತಿಗಳು ಕೂಡ ಇಲ್ಲಿ ಪ್ರತ್ಯಕ್ಷವಾಗಿ ನಾವು ನೋಡಬಹುದು. ಅದೇ ರೀತಿಯಾಗಿ ಈ ಒಂದು ವೃಕ್ಷದ ವಿಶೇಷ ಇಲ್ಲೆಲ್ಲ ಕೂಡ ಸಾಮಾನ್ಯವಾಗಿ ಬೇವಿನ ಮರ ಮತ್ತು ಅಶ್ವತ್ಥ ಮರ ಇರೋದು ನೀವು ನೋಡಿರ್ತೀರ. ಆದರೆ ಇಲ್ಲಿ 2 ಕೂಡ ಅಶ್ವತ್ಥ ಮರ, ಮಧ್ಯದಲ್ಲಿ ಸ್ವಾಮಿ ಉದ್ಭವ ಅಂದರೆ ಸ್ವಯಂ ವ್ಯಕ್ತವಾಗಿ ಇಲ್ಲಿ ವೆಲಿಸಿದ್ದಾನೆ. ಈ ಒಂದು ಕಾರಣಕ್ಕೆ ಈ ಕ್ಷೇತ್ರ ಪಾಲಕರಾಗಿರೋ ಒಂದು ನಾಗದೇವತೆಗೆ ನಾವು 21 ದಿವಸ ಇಲ್ಲೆಲ್ಲ ಕೂಡ ತುಂಬ ಜನ ಬರ್ತಾರೆ. ಪ್ರಾಮುಖ್ಯವಾಗಿ ಈ ಒಂದು ದೇವಸ್ಥಾನದ ಧರ್ಮಕರ್ತರು, ಯಜಮಾನ ಧರ್ಮಕರ್ತರು, ಈ ದೇವಸ್ಥಾನದ ಟ್ರಸ್ಟಿಗಳು ಆಗಿರೋ ಒಂದು ಗುರ್ರಪ್ಪ ರೆಡ್ಡಿ ಅವರ ಒಂದು ವಂಶ ಪರಂಪರೆ ಈ ಒಂದು ದೇವಸ್ಥಾನ ಆಡಳಿತ ನಡೀತಾ ಇದೆ. ಅವರು ತುಂಬ ಕಷ್ಟಪಟ್ಟು ಈ ಒಂದು ದೇವಸ್ಥಾನ ಅಭಿವೃದ್ಧಿಗೆ ಪಾತ್ರರಾಗ್ತಾನೆ ಇದ್ದಾರೆ ಇನ್ನೂ ಕೂಡ. ತದನಂತರ ಭಕ್ತಾದಿಗಳು ಕೂಡ ಅಷ್ಟೇ. ಭಕ್ತರು ದೇವಸ್ಥಾನ ಅಂತ ಹೇಳಿದ್ರೆ ನಾವು ಭಗವಂತನ ಒಂದು ಪೂಜೆ 2 ವಿಧ, ಸ್ವಾರ್ಥಾರಾಧನೆ ಪರಾರ್ಥ ಆರಾಧನೆ ಅಂತ 2 ವಿಧ. ಅದೇ ರೀತಿಯಾಗಿ ದೇವಸ್ಥಾನ ಅಂದರೆ ಸ್ವಾರ್ಥ ಆಲಯ ಪರಾರ್ಥ ಆಲಯ ಅಂತ. ನಾವು ಮನೆಯಲ್ಲಿ ಏನೇ ಪೂಜೆ ಕೈಂಕರ್ಯಗಳೆಲ್ಲ ಕೂಡ ಮಾಡ್ತೀವೋ ಅದು ಸ್ವಾರ್ಥ ಅಂತ, ಅಂದರೆ ನಮ್ಮ ಒಂದು ಕುಟುಂಬ, ನನ್ನ ಮಗ, ನನ್ನ ಮೊಮ್ಮಗ, ಇದೇ ರೀತಿ ನನ್ನ ಅಣ್ಣ, ನನ್ನ ತಮ್ಮ. ಸ್ವಾರ್ಥ ಅಂದರೆ ನಿಮ್ಮ ಕುಟುಂಬಗಳು ಮಾತ್ರ ನಾವು ಮಾಡಿರೋದು, ಮನೆಯಲ್ಲಿ ಮಾಡೋದು. ದೇವಸ್ಥಾನ ಅಂತ ಹೇಳಿದ್ರೆ ಸಾರ್ವಜನಿಕರದು, ಒಬ್ಬರದೇ ಅಂತಲ್ಲ, ಇಬ್ಬರದ್ದು ಅಂತಲ್ಲ, ಎಲ್ಲರದು ಕೂಡ ದೇವಸ್ಥಾನ ಅಂದರೆ ಪರಾರ್ಥ ಆರಾಧನೆ ನಡೆಯುತ್ತೆ. ಪರಾರ್ಥ ಅಂತ ಹೇಳಿದ್ರೆ ದೇವಸ್ಥಾನದಲ್ಲಿ ನಾವು ಎಲ್ಲ ಜನರು ಚೆನ್ನಾಗಿರಬೇಕು, ಎಲ್ಲರೂ ಕೂಡ ಚೆನ್ನಾಗಿರಬೇಕು, ಲೋಕಾತ್ ಸಮಸ್ತಾತ್ ಸುಖಿನೋ ಭವಂತು ಎಂಬುದಾಗಿ ಸಂಕಲ್ಪ ಮಾಡ್ತೇವೆ. ಈ ಒಂದು ದೇವಸ್ಥಾನ ಒಬ್ಬರ ಕೈಯಲ್ಲಿ ದೇವಸ್ಥಾನ ನಡಿಬೇಕು ಅಂದರೆ ಆಗಲ್ಲ. ಅದಕ್ಕೆ ಭಕ್ತಾದರು ಕೂಡ ಈ ಒಂದು ದೇವಸ್ಥಾನಕ್ಕೆ ತುಂಬ ಕೂಡ ಸಹಾಯವನ್ನು ಮಾಡ್ತಾ ಇದ್ದಾರೆ, ಇನ್ನೂ ಕೂಡ ಮಾಡ್ತಾ ಇದ್ದಾರೆ. ಇಲ್ಲಿ ವಿಶೇಷವಾಗಿ ಈ ಮೊಟ್ಟ ಮೊದಲನೇದಾಗಿ ನಾವು ನೋಡ್ತಾ ಇರೋದು ಕ್ಷೇತ್ರ ಪಾಲಕರಾಗಿರೋ ಒಂದು ನಾಗದೇವತೆ. ಈ ನಾಗದೇವತೆಗೆ 21 ದಿವಸ ತುಪ್ಪದ ದೀಪ ಹಚ್ಚಿ ಆ ಅಶ್ವತ್ಥ ಮರ ಸಹಿತವಾಗಿ ಪ್ರದಕ್ಷಿಣೆಯನ್ನ ಮಾಡಿದ್ರೆ ಸರ್ಪದೋಷ, ತದನಂತರ ಪುತ್ರ ಸಂತಾನ ಅಂತ ಹೇಳಿದ್ರೆ ಮಕ್ಕಳಾಗದೇ ಇರೋರು ಮಕ್ಕಳಾಗ್ತಾರೆ, ಕುಜದೋಷ ಇತ್ಯಾದಿಗಳೆಲ್ಲ ಕೂಡ ಈ ಒಂದು ನಾಗದೇವತೆಯಿಂದ ಪರಿಪೂರ್ಣ ಕೃಪಾ ಕಟಾಕ್ಷವಾಗಿ ಇರ್ತಾರೆ. ಒಂದು
ಎರಡನೇದು ಶ್ರೀನಿವಾಸನಿಗೆ ನಾಗನಿಗೆ ಏನಪ್ಪ ವಿಶೇಷ ಅಂತ ಹೇಳಿದ್ರೆ, ಈ ಸ್ವಾಮಿ ಶ್ರೀನಿವಾಸ ಬಂದು 7 ಬೆಟ್ಟದಲ್ಲಿ ಒಂದು ಮುಖ್ಯವಾದಂಥ ಸ್ಥಾನ ಪಡ್ಕೊಂಡಿದೆ, ಶೇಷಾಚಲ ಎಂಬುದಾಗಿ. ಶೇಷಾಚಲ ಅಂತ ಹೇಳಿದ್ರೆ ನಾಗರ ಒಂದು ಬೆಟ್ಟ ಅಂತ. ಈ 7 ಬೆಟ್ಟದಲ್ಲಿ ಒಂದು ಬೆಟ್ಟ ಸ್ವಾಮಿಯ ಒಂದು ಕೃಪೆಗೆ ಪಾತ್ರರಾಗಿದೆ, ಶೇಷಾಚಲ. ಅದೇ ರೀತಿಯಾಗಿ ನೀವು ತಿರುಮಲೆಯಲ್ಲಿ ನೋಡಿದ್ರೆ ನಾಗಾಭರಣ ಎಂಬುದಾಗಿ ಹಾಕಿರ್ತಾರೆ. ಅಂದರೆ ಈ ದ್ವಿಭುಜದಲ್ಲಿ ಈ 2 ಭುಜಗಳಲ್ಲಿ ಬಾಹುಗಳಲ್ಲೆಲ್ಲ ಕೂಡ ನಾಗಾಭರಣ ಅಂತ ಹಾಕಿರ್ತಾರೆ. ತದನಂತರ ಸ್ವಾಮಿಯ ಒಂದು ನಾಭಿ, ಅಂದರೆ ನಾಭಿ ಒಕ್ಕಳು ಗೊತ್ತಾಗಬಾರದು ಅಂತ ಹೇಳಿ ಸೂರ್ಯ ಕಠಾರಿ ಅಂತ ಎಂಬುದಾಗಿ ಒಂದು ಇಟ್ಟಿರ್ತಾರೆ. ಆ ಸೂರ್ಯ ಕಠಾರಿ ಮೇಲೆ ನಾಗಾಭರಣ ಕೂಡ ಇರುತ್ತೆ. ಈ ರೀತಿಯಾಗಿ ನಾಗರಿಗೆ ಮತ್ತು ಸ್ವಾಮಿಗೆ ತುಂಬ ಅವಿನಾಭಾವ ಸಂಬಂಧ ಹೊಂದಿದೆ. ಇನ್ನೊಂದೇನಪ್ಪ ಅಂದರೆ, ಸ್ವಾಮಿ ವೈಕುಂಠದಲ್ಲಿ ಶಯನ ಅಂದರೆ ಮಲ್ಕೊಳ್ಳೋದು ನಾಗರ ಒಂದು ಇದರಲ್ಲಿ ಮಾತ್ರನೇ. ಅದಕ್ಕೆ ಈ ಒಂದು ನಾಗರಿಗೆ ಮತ್ತೆ ಸ್ವಾಮಿಗೆ ತುಂಬ ಅವಿನಾಭಾವ ಸಂಬಂಧ, ತುಂಬ ಶಕ್ತಿ ಕೂಡ ಇದೆ. ಅದೇ ಕಾರಣಕ್ಕೆ, ಆ ಒಂದು ಕಾರಣಕ್ಕೆ ಈ ಒಂದು ಕ್ಷೇತ್ರದಲ್ಲಿ ನಾಗರ ಒಂದು ವೈಶಿಷ್ಟ್ಯ ತುಂಬ ಪ್ರಾಮುಖ್ಯತೆ ಪಡ್ಕೊಂಡಿದೆ. ಇದು ನಾಗರ ಒಂದು ವೈಶಿಷ್ಟ್ಯತೆ. ನೋಡಿದ್ರಲ್ಲ ವೀಕ್ಷಕರೇ, ಇಷ್ಟೊತ್ತು ನೀವು ಈ ದೇವಸ್ಥಾನದ ಒಂದು ಪ್ರಾಕಾರವನ್ನ ಹಾಗೂ ಈ ದೇವಸ್ಥಾನದಲ್ಲಿ ಯಾವ್ಯಾವ ದೇವತೆಗಳಿದೆ ಮತ್ತು ಅದರಿಂದ ನಿಮಗೆ ಯಾವ್ಯಾವ ರೀತಿ ಫಲಗಳು ಸಿಗುತ್ತೆ ಅನ್ನೋದನ್ನ ನೀವು ಇಷ್ಟೊತ್ತು ನಮ್ಮ ಅರ್ಚಕರಿಂದ ತಿಳಿದುಕೊಂಡ್ರೆ, ನಮ್ಮ ಚಾನಲ್ನ ಮೂಲಕ ಅವರಿಗೆ ಒಂದು ಕೃತಜ್ಞತೆಯನ್ನು ಸಲ್ಲಿಸುತ್ತಾ, ನಿಮಗೆ ಏನನ್ನಿಸ್ತು ಈ ವಿಡಿಯೋ, ಹಾಗೂ ನಿಮಗೆ ಈ ವಿಡಿಯೋ ಇಷ್ಟವಾಗಿದ್ದಲ್ಲಿ ನೀವು ಆದಷ್ಟು ಜನರಿಗೆ ಈ ವಿಡಿಯೋವನ್ನು ಶೇರ್ ಮಾಡಿ, ಆದಷ್ಟು ಜನರಿಗೆ ಈ ಒಂದು ಒಳ್ಳೆಯ ವಿಚಾರ ತಲುಪಲಿ. ಯಾರು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡ್ಕೊಂಡಿರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೂ ನಿಮ್ಮ ಅನಿಸಿಕೆಗಳನ್ನು ನಮ್ಮ ಕಮೆಂಟ್ ಬಾಕ್ಸ್ನಲ್ಲಿ ತಿಳಿಸಿ. ಹಾಗೂ ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಬೇಕು ಅಂತ ಇರೋರು ಕೆಳಗಿನ ಈ ಒಂದು ಸ್ಕ್ರೋಲಿಂಗಲ್ಲಿ ನೀವು ನೋಡ್ಬೋದು, ನಮ್ಮ ಚಾನಲ್ ಇದರಲ್ಲಿ ನೀವು ಜಾಯಿನ್ ಅಂತ ಒಂದು ಬಟನ್ ಇದೆ. ಆ ಜಾಯಿನ್ ಬಟನ್ನ ಒತ್ತಿ ನಿಮ್ಮ ಸಪೋರ್ಟನ್ನು ನಮ್ಮ ಚಾನಲ್ಗೆ ಕೊಡ್ಬೋದು. ಇಷ್ಟನ್ನು ಹೇಳ್ತಾ ನಾನು ಇನ್ನು ಮುಂದಿನ ವಿಡಿಯೋದಲ್ಲಿ ಇನ್ನೂ ಹಲವಾರು ಒಂದು ಕ್ಷೇತ್ರ ದರ್ಶನವನ್ನು ನಾನು ಮಾಡುವಂಥ ಒಂದು ಪ್ರಯತ್ನ ಮಾಡ್ತೇನೆ. ಅಲ್ಲಿಯವರೆಗೂ ಈ ವಿಶ್ವನ ವಿದಾಯ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.